ಕಂಡ್ರೆ ಸಾಕಲ್ಲ ಮಾತಾಡ್ಸಕ ಬರ್ತೀರಿ. ಹಂಗಲ್ರಿ ಅದು. ಬಾಯಿ ಮುಚ್ಚು. ಇದ ಬಂದಿ ಇನ್ನೊಂದ್ಸಲ ಬಂದಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಏನ ನಂಬರ್ ಕೊಡ್ಬೇಕಂತ ಹೇಳಿ ನಂಬರ್ ಬರ್ಕೊಂಡ್ ಬಂದೇನ? ಓಯ್, ಇದ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಕಣ್ಣಿಗೆ ಬಿದ್ದಿ ಬೇರೆನ ಐತ್ ನೀ. ಏನ್ ನೋಡ ಅಕ್ಕ ಎದ್ ಕೊಡಿಲ್ಲ ನನಗ ಮುತ್ತ ಅವ್ರ ಆಧಾರ್ ಕಾರ್ಡ್ ಬಿದ್ದಿತ್ತು ಕೊಡಾಕ್ ಹೋದ ತಪ್ಪು ತಿಳ್ಕೊಂಡು ಹೊಡೆದ್ಲ. ಸ್ವಲ್ಪ ಕೊಟ್ಬಲ್ಲಿ ಆ ಹುಡುಗಿಗೆ. ಯಾಕಪ್ಪ ನಿನ್ನಂಗ ನಾನು ಗತಿತಿಲ್ಲೇನ? ಹಂಗಲ್ಲೇ ಆ ಹುಡುಗಿ ಬಸ್ಸಿಗೆ ಹೋಗ್ತಿರ್ತದ. ಒರಿಜಿನಲ್ ಆಧಾರ್ ಕಾರ್ಡ್ ಐತಿ. ಏನ್ರ ಮಾಡಿ ಕೊಟ್ಟಬಾ. ಮತ್ ನಾ ಹೋದ್ನಿ ಅಂದ್ರೆ ಮತ್ತೆ ಏನ್ರ ಅನ್ಕೋತ. ಹೊಲಪ್ಪ ನೀನ ಕೊಟ್ಟಬಾ. ನಾ ಹೋದ್ರೆ ಸರಿ ಇರಲ್ಲ ಮುತ್ತ. ನೀ ಬರ್ತ ಗಾಡಿ ನಾ ಹೊರಸ್ತೀನಿ, ಮೊದಲು ಕೊಟ್ಟಬಾ ಒರಿಜಿನಲ್ ಆಧಾರ್ ಏ ಕಾರ್ಡ್. ಹೊಲಪ್ಪ ಏ ಅಕ್ಕ ಕೊಟ್ಬಾ ಹೋಗ್ಲೇ. ಏಪ್ಪ ಹೊಲ ಏಯ್ ಹೋಗಿಲ್ಲ ಹೋಗ. ಯಾವಾಗ ಒಂದೇ ಯಾರು ಬರಲಿಲ್ಲ. ಅಕ್ಕ ಅಕ್ಕ ನಿಮ್ ಆಧಾರ್ ಕಾರ್ಡ್ ತಗೋಕ. ಅಪ್ಪಿ ಇದ ನಿಂಗೆ ಎಲ್ಲಿ ಸಿಕ್ತ? ನಮ್ ಸಿಕ್ಕಿಲ್ಲಕ್ಕ, ಅಣ್ಣಗ್ ಸಿಕ್ಕಿತ್ತು. ಅಣ್ಣ ಕೊಡಕ್ ಬರ್ರ ಮತ್ ನೀ ಹೊಡೆದಿಲ್ಲ ಅಣ್ಣಗ. ಹೌದ, ನಾನ ತಪ್ಪು ತಿಳ್ಕೊಂಡ್ನಲ್ಲ. ಒಟ್ಟು ಬಾತ್ ನನ್ ಕಳ್ಸಿದಕ್ಕ, ನಾ ಬರ್ತೀನಿ. ಸಾರಿ ರೀ. ಸಾರಿ ಕೇಳತ್ತೀನಿ, ಏನು ಹೇಳಾರ್ದು ಸುಮ್ಮ ನಿಂತಿರಲ್ಲ. ನಿಮ್ಮ ಆಧಾರ್ ಕಾರ್ಡ್ ಬಿದ್ದಿತ್ತು, ನಿಮ್ಗೆ ಕೊಡಾಕ್ ಬಂದ್ರ ರಾಪತ್ ಹೊಡಿತಿರ್ಲ ಹೆಂಗ್ರಿ? ನೀವ ಎಲ್ಲಿ ನಂಗೆ ನಂಬರ್ ಕೊಡಾಕ್ ಬಂದಿರ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟೆ. ಇದ್ದೀವಿ ಫೋನ ಎತ್ತೋದಾಗಲ್ದ. ಮಾಲಕರ ಕಿರಿಕಿರಿ, ಪ್ಯಾಸೆಂಜರ್ ಕಿರಿಕಿರಿ ಇರ್ತಾವ. ನಿಮಗೆ ನಂಬರ್ ಕೊಟ್ಟು ಏನು ಮಾಡೋಣ್ರಿ? ನಿಮ್ಮ ಆಧಾರ್ ಕಾರ್ಡ್ ಬಿದ್ದಿತ್ತು, ಅದ ಕೊಡಾಕ್ ಬಂದಿತ್ತು. ಏನ್ಕೇನ್ರ ತಿಳ್ಕೊಂಡ್ಬಿಡ್ತೀರಿ. ಇಲ್ಲ ರೀ, ಎಲ್ಲಾ ಹುಡುಗರಂಗ ನಾನು ನಿಮ್ ತಿಳ್ಕೊಂಡ್ಬಿಟ್ಟೆ. ಸಾರಿ ರೀ. ಎಲ್ಲ ಹುಡುಗರಂಗೆ ನಮ್ಮ ಡ್ರೈವರ್ಗಳು ಇರೋದಿಲ್ಲ ರೀ. ನಮ್ಮ ಕುತ್ತಿಗೆ ಬಂದಿರ್ತೈತಿ ಅಂತಂದ್ರೆ ಬೆನ್ ಹೊತ್ತೋದು, ನಂಬರ್ ಕೊಡೋದು ಯಾಕೆ ಬೇಕ್ರಿ ನಮ್ಗೆ ಇದೆಲ್ಲ? ಹೌರಿ ಸಾರಿ ಕೇಳ, ಅದಕ್ಕೊಂದು ಏನ್ರ ಹೇಳ್ರಿ. ಸಾರಿ ಕೇಳಿದ್ರ ನಂಗೆ ಹೊಡೆಯೋದು ಬರ್ತೈತಿ ಏನ್ರಿ? ಒಂದ್ ಹುಡುಗಿಯಾಗಿ ಏನ್ ಮಾಡ್ಬೇಕಲ್ಲ ನಾ ಮಾಡೇನ್ರಿ. ನಂದೇನ್ ತಪ್ಪ್ರಿ? ಈ ಮಾತು ನನಗೆ ಭಾಳ ಖುಷಿ ಆಯ್ತು ರೀ. ಒಂದು ಹುಡುಗಿಯಾಗಿ ನಿಮ್ಮಂಗಿದ್ಲ ಅಂದ್ರೆ ಯಾವ ಹಾಡಿದವರು ಮಗಳನ್ನ ಜಲ್ ಬಿಟ್ಟು ಸಾಲಿ ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ. ಇಲ್ಲಿ ತೋರಿ ಹೌರಿ. ನಿಮ್ಗೆ ಇನ್ನ ನನ್ನ ಮೇಲಿನ ಸಿಟ್ಟು ಕಮ್ಮಿ ಆಗಿಲ್ಲ. ನಾ ಹೋಗ್ತೇನೆ ಕಾಲೇಜಿಗೆ, ಟೈಮ್ ಆಯ್ತು. ಅಪ್ಪ ನಿಂದ್ರವಾ ಇಲ್ಲಿ. ಏನು ಕಾಲೇಜ್ ಕೊಟ್ಟಿವಾ? ಹಾ, ಕಲಿಯವ. ಆದ್ರೆ ನಿನಗೂ ಮನೆತನ ನೋಡಕ್ಕ ಶುರು ಮಾಡೋಣ. ನೀ ಹೆಂಗಂತಿ ಹಂಗಪ್ಪ. ಮಕ್ಕಳಿದ್ರ ನಿನ್ನಂಗೆ ಇರಬೇಕು. ಯಾಕಂದ್ರೆ ನೋಡು, ತಂದೆ ಮಾತು ನೀ ಮೀರ್ಲಾರ್ದಾಕಿ, ತಂದೆ ಮಾತು ಪಾಲ್ಸಾಕಿ. ಆಯ್ತಪ್ಪ, ನಾ ಬರ್ಲಿ. ಹೋಗ್ ಬಾವ. ಇದು ಮತ್ತೆ ಏನ್ರ ಊಟ ಮಾಡಿ ಇಲ್ವಾ? ಆಯ್ತು ಹೋಗ್ ಬಾಯವ. ಮತ್ತು ದೋಸ್ತ ನಿಮ್ಮ ಮನೆಗೆ ಎಲ್ಲಿ ಕಳ್ಸಾತಾನೆ ಇವತ್ತು? ಎಲ್ಲಿ ಬಾಡಿಗೆ ಇಡ್ತಾನೆ ಯಾರು ಗೊತ್ತು? ಕಳಿಸಲ್ಲಿ ಹೋಗ್ಬೇಕಲ್ಲ. ಮತ್ತೆ ಯಾವ್ದಾಗ ಗಾಡಿ ತೋತೀನಿ ಅಂದಿಲ್ಲ, ಏನಾತ? ತೋತೆ ಏನಿಲ್ಲ? ಎಲ್ಲಿ ತೊಗೊಳದಾಗ್ತೈತಿಪ್ಪ. ನಮ್ಮಂತವ್ರಿಗೆ ಎಲ್ಲಿ ಲೋನ್ ರಸೀದ್ ಐತೆ ಅದನ್ನ ಹೇಳ. ನೀವು ಆ ಗಾಡಿ ಮ್ಯಾಗಿಂದ ಈ ಗಾಡಿ, ಈ ಗಾಡಿ ಮ್ಯಾಗಿಂದ ಆ ಗಾಡಿ ಏನರ ಮಾಡಿ ಕದ್ದಿ ಕಡೆ ಗಾಡಿ ತೋತೀನಿ. ಒಟ್ಟು ತೋತೀನಿ ಇವತ್ತಲ್ಲ ನಾಳೆ. ಹೇಳಕತ್ತ ವರ್ಷ ಆತ, ಏನು ಮಾಡ್ತೀನಿ ನೋಡಿ. ಎಲ್ಲ ಕಾಲು ಕುಡ್ಕೋಬೇಕಲ್ವ? ಗೊತ್ತಿಲ್ಲ ಅಂತ ಯಾಕೆ ಹೇಳ್ತೀರಿ? ಮರೆತ್ರೇನ ಮುಂಜಾನೆ ಇದೆ. ಅವ್ರು ಮಾತಾಡಕ್ಕ ನೀ ಗಲ್ಲಕ್ಕೆ ಹಿಡಿದಕ್ಕೆ ಏನದು? ಮುಂಜಾನೆ ನಮ್ಮ ಗಾಡಿ ಮುಂದೆ ಹಾದು ಹೊಂಟಿದ್ರ ಅವ್ರ ಬ್ಯಾಗ್ ನಂದು ಆಧಾರ್ ಕಾರ್ಡ್ ಬಿತ್ತು. ಕೊಡಕ್ಕೆ ಹೋದೆ, ನಂಬರ್ ಕೊಡಕ್ಕೆ ಬಂದಿರ್ತೀವಿ, ರಪ್ಪತ್ತು ಕೊಡ್ಬೇಕು. ಸಾರಿ ಕೇಳೇನಲ್ರಿ, ಎಲ್ಲಾರ ಮುಂದೆ ಅದ ಹೇಳೋದೇನ್ರಿ? ನೀವು ಸಾರಿನೂ ಕೇಳಿರಿ, ನಾ ಅದಕ್ಕೆ ಹೂನು ಅಂದೀನಿ. ಹ್ಞೂ ರೀ, ನೀವು ಮುಂದಿದ್ರೆ ತೀರಷ್ಟು ಅಂಜಿಕೆ ಬರ್ತೈತೆ ನಿಮ್ಗೆ. ಅಲ್ಲ ಮಗನ, ಹುಡುಗಿಯರ್ ಕಂಡ್ರೆ ಹಾರ್ ಹೊಡ್ಯಾವ, ಈಗ ಅಂಜಿಕ್ ಬರ್ತಾ ನಿನಗೆ? ಕಾರ್ ಹೊಡೆಯೋರ ಅಲ್ರಿ, ಎಷ್ಟಾದ್ರು ಡ್ರೈವರ್ ಅದಾರ. ನಾ ಇನ್ನ ಹಾರ್ನಾರ ಹೊಡಿತೀನಿ. ನಿಮ್ದು ಹುಡುಗಿಯಾರನ್ನ ಹಾರೋ ಡಿಂಪಲ್ ಕೊಡ್ತಿಲ್ಲ, ಅದನ್ನ ಯಾರು ಹೇಳ್ಬೇಕು?
ಚಂದಾದ್ರೆ ಮುಚ್ಚಿರ್ಬೋತಾನ. ರೀ ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು ಬರ್ರಿ. ಅಂಥದ್ದು ಏನಿಲ್ಲ ಬರ್ರಿ. ಅದ್ರ ತರ್ಸಲೆ ಅದೇನಿಲ್ಲತ್ತ. ಮಾತಾಡ್ಬೇಕಂತ ಹೇಳಿ ಕರ್ಕೊಂಬಂದಿನಿ, ನೀವು ಅಷ್ಟು ದೂರ ನಿಂತ್ರ ಬರ್ರಿ ಇಲ್ಲಿ. ನೋಡಿದ್ರೆ ಏನ್ರ ತಿಳ್ಕೊಂಡಾರ, ಏನು ಮಾತಾಡ್ಬೇಕು ಮಾತಾಡ್ರಿ, ಹೋಗ್ತೀನಿ ನಾನು. ಬಂದು ಕುಂದಿರ್ತೀರಿ ಇಲ್ಲ? ನಾನು ನಿಮ್ಮ ಮೇಲೆ ಕೈ ಮಾಡಿ ತಪ್ಪಾಗೈತಿ, ಸಾರಿ. ಕೇಳಿದ್ದೆ ಎಷ್ಟು ಸಲ ಕೇಳ್ತೀರಿ, ಮುಂದೆ ಏನು ಮಾತಾಡ್ಬೇಕಂತ ಮಾತಾಡ್ರಿ. ನಾ ಹಂಗೆ ಮಾಡಿದಕ್ಕೆ ಭಾಳ ಮರಗಾತಂತ. ನೀವು ಮರಗೋದಕ್ಕೂ ಇಲ್ಲಿ ಬಂದು ಮಾತಾಡೋದಕ್ಕೂ ಏನಕ್ಕೇನೋ ಸಂಬಂಧ ಇಲ್ಲ. ಆಯ್ತು ನೀವು ಸಾರಿ ಅಂದಿರಲ್ಲ, ನಾ ಹ್ಞೂ ಅಂದಿರಲ್ಲ, ಮುಗೀತು ಇಲ್ಲಿಗೆ. ನನ್ನ ಜೊತೆ ಬಂದ್ರೆ ನಿಮ್ಮ ಹುಡುಗಿ ಅಂತ ಬೈತಾಳೇನ್ರಿ? ಏ ಅಪ್ಪು ಅಂಥವ್ರು ಯಾರೂ ಇಲ್ಲ ಆಡ್ರಿ. ಮತ್ತೆ ಮದುವೆ ರೀ? ಇನ್ನ ಇಲ್ರಿ. ನಿಮ್ದ್ರಿ? ಮನೆಯೊಳಗೆ ಹುಡುಗನ ನೋಡಂತ ಮದುವೆ ಮಾಡ್ಕೊಂಡು ಹೋಗ್ಬಿಡ್ರಲ್ಲ. ಇಷ್ಟ ಆಗ್ಬೇಕಲ್ರಿ? ನೀವು ಹುಡುಗ ಇಷ್ಟ ಆಗ್ಬೇಕು, ಏನು ಹುಡುಗ ನಿಮಗೆ ಇಷ್ಟ ಆಗ್ಬೇಕು? ಇಬ್ಬರಿಗೂ ಇಷ್ಟ ಇದ್ರೆ ಪ್ರೀತಿ, ಪ್ರೀತಿ ಇದ್ರೇನ ಮದುವೆ ಅಲ್ಲ. ಅದ್ರ ಬಗ್ಗೆ ನಂಗೆ ಅಷ್ಟೇನು ಗೊತ್ತಿಲ್ಲ. ಹೆಂಗ ಏನೋ ಪರಿಚಯ ಆದ್ರಿ, ಗೊತ್ತು ಮಾಡಿಸ್ತೇನೆ. ಬಂದ ಬರ್ತಿ ಎಲ್ಲ ಹೋಗ್ತಿ. ನಿಮ್ಮ ಮಗಳನ್ನ ಇಷ್ಟ ಲಗುನ ಮದ್ವೆ ಮಾಡೋ ಉದ್ದೇಶ ಏನಿಲ್ರಿ, ಓದೋದಂತೂ ಮುಗೀತು. ಮತ್ತು ನಮ್ಮ ತಕ್ಕ ಬೇಗ ನೀವು ಸಿಕ್ಕ್ರಿ, ಅದಕ್ಕೆ ಆದಷ್ಟು ಜಲ್ದಿ ಮದುವೆ ಮಾಡಿ ಮುಗಿಸ್ಬಿಡೋಣಂತ. ಇನ್ನು ಮೇಲೆ ನೀವು ನಮ್ ಬೀಗರಾಗೋರು, ನಮ್ ತಕ್ಕ ವರದಕ್ಷಿಣೆ ಕೊಡ್ದಾಕೈತಿಲ್ ನೋಡ್ರಿ. ಇರುವ 2 ಹೆಣ್ಮಕ್ಳದವ್ರೆ, ಒಬ್ಬಾಕಿ ಹಾಸ್ಟೆಲ್ನಾಗ ಓದಾಕತ್ತಾಳ, ಒಬ್ಬಾಕಿ ಮನ್ಯಾಗದ. ಮತ್ತೇನು ಅವ್ರ ಸಲುವಾಗಿ ಅಲ್ರಿ ಬದುಕ. ಆಯ್ತಲ್ರಿ, ನೀವು ಕೇಳ್ದಷ್ಟು ಕೊಡು. ನನ್ ತಮ್ಮನ್ ಕೂಡ ಸ್ವಲ್ಪ ವಿಚಾರ ಮಾಡ್ತೀನಿ. ಅವ ಮದ್ವೆಗೆ ಒಪ್ಕೊಂಡಂತಂದ್ರ ಮುಂದುವರ್ಸನಂತ. ನಮಗಂತೂ ನಿಮ್ ಕೂಡ ಬೀಗಸ್ಥಾನ ಬೆಳಸಾಕ ಬಹಳ ಹಂಬಲ ಐತಿ. ಆಯ್ತು, ನೀವು ಅಷ್ಟು ವಿಚಾರ ಮಾಡ್ರಿ. ಇದಕ್ಕ ಹುಡುಗಿ ಏನಂತಲ್ರಿ? ಹುಡುಗೇನ್ರಿ ನಮ್ಮ ಕೈಯಾಗ ಐತಿ, ನಾವು ಎಲ್ಲಿ ತೋರಿಸ್ತೀವಿ ಅಲ್ಲಿ ಮದುವೆ ಮಾಡ್ಕೊತಾಳ. ವಿಚಾರ ಮಾಡು. ಮತ್ತ ಇಲ್ಲಿ ತನಕ ಬಂದಿರಿ, ಸ್ವಲ್ಪ ಹುಡುಗಿನ ಮಾತಾಡ್ಸ್ತಿದ್ರ ಮಾತಾಡ್ಸಿರಲ್ಲ. ನಿಮ್ಮಪ್ಪ ನಮ್ಮ ಮನೆಗೆ ಮದ್ವೆ ಮಾಡ್ಕೊಡ್ಬೇಕಂತ ಮಾಡ್ಯಾನ. ಮದುವೆಕ್ಕಿ ನಮ್ಮಪ್ಪ ಒಪ್ಪಿದ್ರ ಮದ್ವೆ ಆಗ್ತೇನ್ರಿ. ಬೇಷ್. ತಂದೆ ಮೇಲೆ ನಂಬಿಕೆ ಇಟ್ರು ಮಗಳ, ಮಗಳ ಮೇಲೆ ನಂಬಿಕೆ ಇಟ್ರು ತಂದಿ. ಬೇಷ್. ನನ್ ಕೇಳೋ ಅವಶ್ಯಕತೆ ಇದ್ದಿದ್ದಿಲ್ರಿ, ನಮ್ಮಪ್ಪ ಒಪ್ಪಿದ್ರ ಮುಗೀತ್ರಿ. ಒಳಗೆ ನನ್ ಮಾತು ಹೇಳ್ತೀನಿ, ಯಾರನಾರ ಪ್ರೀತಿ ಗೀತಿ ಅಂತ ಮಾಡಕತ್ತಿ ಹಂಗೆ? ಹಂಗಂದ್ರ ನಾ ಏನು ವಿಚಾರ ಮಾಡಂಗಿಲ್ಲ. ನೀನ ನಮ್ಮ ಮನೆ ಸೊಸಿ, ನನ್ ತಮ್ಮನೇಂತಿ ನೀನ. ಮಿಕ್ಕಿದ್ದೆಲ್ಲ ನಿಮ್ಮ ಅಪ್ಪನ ಜೋಡಿ ಮಾತಾಡ್ತೀನಿ. ಅಕ್ಕ ಎಲ್ಲ ಹೊಂಟೇಕ? ಅಪ್ಪಿ ನಾ ಊರಿಗೆ ಹೊಂಟೇನಿ, ಸ್ವಲ್ಪ ಅವ್ನ ನಂಬರ್ ಇದ್ರ ಕೊಡೋ. ಯಾರ ನಂಬರ್ ಅಕ್ಕ? ಇರೋಣ ಅಂದ. ಅವ್ರ ನಂಬರ್ ಕೊಡು, ಅವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡೋದೈತಿ. ಹಾ ಅಕ್ಕ, ಏನ್ ಅಣ್ಣನ ಮೇಲೆ ಅವ? ಏ ನಿಂಗ ಅದೆಲ್ಲ ಯಾಕ್ ಬೇಕ? ಅವ್ರ ನಂಬರ್ ಕೊಡ. ಹಾ ಗೊತ್ತಾಕೈತಿ ಅಕ್ಕ, ತಗೋ ನಂಬರ್ 9743207107. ಥ್ಯಾಂಕ್ಸ್ ಅಪ್ಪಿ. ಸಾರಿ ಕೇಳಿದ್ರು ಇನ್ನ ನನ್ನ ಮೇಲೆ ಸಿಕ್ತೈತಲ್ಲ. ನಂಗೆ ಯಾವ ಸಿಟ್ಟು ಇಲ್ರಿ, ಬಾ ಅಂದ್ರಿ ಬಂದೀನಿ, ಹೋಗಂದ್ರೆ ಹೋಗ್ತೀನಿ. ಹೌದ್ರಿ, ನಾನ್ ನಿಮ್ಗ ಮಾತಾಡ್ಬೇಕಂತ ಹೇಳಿ ಕರ್ಸಿದ್ದೆ. ಏನು ಮಾತಾಡ್ಬೇಕ್ರಿ? ನಾ ಹೊಡಿ ಬಂದಿತ್ತು, ನಿಮ್ ಹೊಡ್ದೇನೆ. ಆದ್ರೆ ಹೊಡೆ ತಪ್ಪಿಗೆ ನಾನು ನಿಮ್ ಲವ್ ಮಾಡೋದ. ಹುಡುಗಾಟ ಮಾಡಬೇಕು, ಎಷ್ಟು ಅಷ್ಟೇ ಮಾಡ್ಬೇಕ್ರಿ. ತಿಳಿದು ಮಾತಾಡತ್ತಿರೋ, ತಿಳಿಲಾರ ಮಾತಾಡಕತ್ತೀರೋ? ಎಲ್ಲ ತಿಳ್ಕೊಂಡ ಮಾತಾಡತ್ತೇನೆ. ನೀವು ನನ್ನ ಲೈಫ್ ಪಾರ್ಟ್ನರ್ ಆದ ನಂಗೂ ಖುಷಿ ಆಗ್ತದೆ. ನಿನ್ನ ಬಾಜು ಕೂತು ಮಾತಾಡೋದು ನಮ್ಮ ದೊಡ್ಡ ತಪ್ಪು, ಅಂಥದ್ರಾಗ ನಿನ್ನ ಲೈಫ್ ಪಾರ್ಟ್ನರ, ಅದು ಈ ಡ್ರೈವರ, ಸೆಟ್ ಆಗಲ್ಲ. ಎಷ್ಟು ಮಂದಿ ಲವ್ ಮಾಡಿಲ್ಲ, ಎಷ್ಟು ಮಂದಿ ಲವ್ ಮಾಡಿ ಮ್ಯಾರೇಜ್ ಆಗಿಲ್ಲ, ಹಾಗೆ ನಾವು ಆಗೋಣ. ಇವತ್ತು ನನ್ನ ಹೊಟ್ಟೆ ತುಂಬಬೇಕಂದ್ರೆ ನಾ ಇನ್ನೊಂದು ಗಾಡಿ ಮೇಲೆ ಡ್ರೈವರ್ಗೆ ಮಾಡಕ್ಕೆ ಹೋಗಬೇಕು. ಸ್ವಂತ ಗಾಡಿ ಇದ್ರೆ ಆ ಮಾತದಾರೆ, ನಾ ಇನ್ನೊಬ್ಬರು ಗಾಡಿ ಮೇಲೆ ಡ್ರೈವರ್ ಅದೇನಿ, ಬೇಡ. ಎಲ್ಲ
ಎಲ್ಲರೂ ಸ್ಟಾರ್ಟಿಂಗ್ ಬೇರೆದವ್ರ ಗಾಡಿ ಮೇಲೆ ಡ್ರೈವರ್ ಆಗಿರ್ತಾರೆ, ಆಮೇಲೆ ಸ್ವಂತ ಓನರ್ ಆಗೇ ಆಗ್ತಾರೆ. ಆ ಕನಸು ಭಾಳ ದಿನದಿಂದ ಐತಿ. ಏನಾಕದು ಗೊತ್ತಿಲ್ಲ. ನೀನು ಬಾಯಿ ಹರಿಕಲಿ ಆಯ್ತಂದ್ರೆ ನಾನು ಸ್ವಂತ ಗಾಡಿ ಮಾಡಬೇಕು, ಓನರ್ ಆಗ್ಬೇಕು ಅನ್ನೋ ಕನಸು ಭಾಳ ಐತಿ. ನೀವು ನನ್ನ ಮದುವೆ ಆದ್ರೆ ಸ್ವಂತ ಓನರ್ ಆಗೇ ಆಗ್ತೀವಿ. ಆಸೆ ಪಡುವಂಥ ಮನುಷ್ಯ ಅಲ್ಲ, ದುಡ್ದ ಗಾಡಿ ತಗೋಬೇಕು ಅನ್ನೋ ಆಸೆ ಐತಿ. ನನಸು ಮಾಡ್ತೀನಿ. ಅದಕ್ಕಿಂತ ಮೊದಲ ನನ್ನ ಪ್ರೀತಿ ಕನಸು ಮಾಡ್ತಿ. ನನಸು ಮಾಡ್ತೀನಿ. ನೀವು ನನ್ನ ಮದುವೆ ಆಗ್ತಿದ್ರೆ ಮಾತ್ರ. ಪ್ರೀತಿ ಅಂದ್ರೆ ಬ್ಯಾಡ್ರಿ. ಆ ಪ್ರೀತಿ ಒಳಗೆ ನನ್ನ ಮದುವೆ ಹಾಕಿರಿ. ನಿನ್ನ ಇಷ್ಟಪಡ್ತೀನಿ, ಪ್ರೀತಿನೂ ಮಾಡ್ತೀನಿ. ಆದ್ರೆ ಮದುವೆ ಆಗೋದು ನಾ ಸ್ವಂತ ಗಾಡಿ ಓನರ್ ಆದ್ಮೇಲೆ. ಹಾಂ, ಅಲ್ಲಕ್ಕ ಕನ್ಯಾ ನೋಡಿ ಫಿಕ್ಸ್ ಮಾಡಿನಂತಿ, ಮತ್ ಕನ್ಯಾನ ನೋಡೋದ್ ಬೇಡ? ಕನ್ಯನ ನೋಡಿನಿ ನನಗೆ ಬಾಳ ಇಷ್ಟ ಆಗ್ಯಾಳ. ಕಣ್ಣು ಮುಚ್ಕೊಂಡ್ ತಾಳಿ ಕಟ್ಟದಷ್ಟ ನಿನ್ನ ಕೆಲಸ. ಹುಡುಗಿ ನಿನಗೆ ಇಷ್ಟ ಆಗ್ಯಾಳ, ಮದ್ವಿ ಮಾಡೋಣಂತಿ. ಅಲ್ಲ, ಹುಡುಗಿಗೆ ನಾ ಇಷ್ಟ ಆಗೋದು ಬೇಡ, ನನಗ್ ಹುಡುಗಿ ಇಷ್ಟ ಆಗೋದು ಬೇಡ? ತಮ್ಮ, ನಮ್ ತಕ್ಕ ಮನ್ತನ ಐತಿ. ನಾವ್ ಕೇಳ್ದಷ್ಟ ವರದಕ್ಷಿಣೆ ಕೊಡ್ತಾರ, ಅಷ್ಟು ಸಾಕಲ್ಲ. ಮಣಿತನಕ್ಕಿಂತ ಮನುಷ್ಯ ಮುಖ್ಯ, ಹಣದಕ್ಕಿಂತ ಗುಣ ಮುಖ್ಯ. ತಿಳ್ಕೊಕ ನೀರ. ದುಡ್ಡಿದ್ರೆ ದುನಿಯಾ ಐತಿ ಅಂತದ್ರಾಗ ನೀ ನನಗ್ ಬುದ್ಧಿ ಹೇಳಕ್ ಬರ್ತಿ? ದುಡ್ಡಿನಿಂದ ಎಲ್ಲ ಗೆಲ್ಲಕ್ ಆಗಂಗಿಲ್ಲ. ಮನುಷ್ಯನ ಮನಸ್ಸು ಗೆಲ್ಲಬೇಕಂದ್ರ ಮನಸ್ಸು ಮುಖ್ಯ. ಮನಸ್ಸು ನೋಡಿನಿ, ಮನುಷ್ಯನ ನೋಡಿನಿ. ಸದ್ಯಕ್ಕೆ ಈಗ ನಿಂಗೊಂದು ಕನ್ಯೆ ನೋಡಿನಿ. ಕಣ್ಣು ಮುಚ್ಚಿ ತಾಳಿ ಕಟ್ಟ. ನೋಡುವ, ನೀನ ನೋಡೋಣ. ನಾ ಒಂದು ಮಂತ ನೋಡೀನಿ, ಮತ್ತು ಇವತ್ತು ಬಂದು ನೋಡಿ ಹೋಗ್ಬಾರದಾರ. ಸರಿ ಅಪ್ಪ. ಯಾರ ಜೊತೆನೋ ಫೋನ್ಯಾಗ ಮಾತಾಡಕತ್ತಿದ್ಲು. ಮನತನ ನೋಡ್ತೀನಂದ್ರೆ ಹ್ಞೂ ಅಲ್ಲಲ್ಲ. ಮತ್ತು ನಿನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಐತಿಲ್ವಾ? ಮತ್ತೆ ನೀವು ತೋರಿಸ್ತವ್ರನ್ನ ಮದ್ವೆ ಆಗ್ತೇನಪ್ಪ. ಹಲೋ, ಹಾಂ ಹೇಳು. ನನ್ನ ಮದ್ವೆ ಮಾಡ್ತಾರಂತಪ್ಪು. ಮದುವೆ ಚಲೋ ಆಯ್ತಲ್ಲ. ಹುಡುಗಾಟ ಅಲ್ಲ, ನಾನು ನಿಜ ಹೇಳಾತೀನಿ ನಿಂಗ. ಯಾಕಿದೆ ಹುಡ್ಕೋತಿ? ಬರ್ತೀನಿ ತಗೋ, ಬಂದು ಮಾತಾಡ್ತೀನಿ. ಆಯ್ತಪ್ಪು, ಆಮೇಲೆ ಹಚ್ತೇನೆ ನಾನು. ಹಿಂಗೆ ಮನೆ ಕರ್ಸೋದು ಚಲೋ ಅಲ್ಲ. ಏನಾಯ್ತೀಗ? ಮದ್ವೆ ಮಾಡ್ತಾರಂತ. ನನಗೆ ನಿನ್ ಬಿಟ್ಟು ಇರಕ್ ಆಗುದಿಲ್ಲ. ಮದುವೆ ಮಾಡ್ತೀನಿ ಅಂದಾರ, ಮದುವೆ ಮಾಡೇ ಬಿಟ್ರೆ ಏನೀಗ? ಏನಾದ್ರೂ ನಾ ಇರ್ತೀನಿ, ಆಯ್ತಿಲ್ಲ? ನಮ್ಮಪ್ಪ ಅವ್ರ ಜೊತೆ ಬೀಗ್ತನ ಮಾಡ್ತೇನ ಅಂದಾನ. ಮೊದ್ಲು ಮಾತು ನಾನು ನಿಮ್ಮ ಮನೆಗೆ ಬಂದಿರೋ ತಪ್ಪು. ಉಳಿದಿದ್ದೆಲ್ಲ ಹೊರಗೆ ಮಾತಾಡೋಣ. ಹೊರಗೆ ಬಂದ ಫೋನ್ ಮಾಡ, ನಾ ಈಗ ಬರ್ತೀನಿ. ಸರಿ, ನಾನು ನಿನ್ನ ನಂಬಿಕೆ ಮೇಲೆ ಇರ್ತೇನೆ ನೋಡು. ಆಯಿತು, ನಾ ಫೋನ್ ಮಾಡ್ತೀನಿ. ಕಾಲೇಜ್ಗೆ ಬರೋದ? ಅವ್ರು ಬಂದಂತೂ ನೀನು ನೋಡ್ಕೊಂಡು ಹೋದ್ರವ. ನೀ ಭಾಳ ಇಷ್ಟ ಆಗಿ ಅಂತ ಅವ್ರಿಗೆ. ಮತ್ತು ನೋಡವ, ನನ್ನಂತೂ ತಪ್ಪಿಲ್ಲ. ನೀ ಮದುವೆ ಆಗಕ್ಕೆ ನಿನ್ನ ಮನಸ್ಸಿನಿಂದ ಒಪ್ಕೊಂತೀಯಲ್ಲ? ಇಷ್ಟ್ಯಾಕೆ ಎದೆ ಹೊಡ್ಕೊಳತಿಯಪ್ಪ? ನೀ ಹೇಳ್ದಂಗಂತ ಅಂದಿನಲ್ಲ. ಅಲ್ಲ, ತಪ್ಪು ತಿಳ್ಕೊಬೇಡವ. ಅದು ಫೋನ್ಯಾಗ ಅದೇನ ಅದು ಇದು ಅಂತ ಮಾತಾಡಕತ್ತಿದ್ದಿ. ಯಾರವ? ಯಾರಿಲ್ಲಪ್ಪ. ಯಾಕೆ ಹಿಂಗೆ ಕೇಳಾತಿ? ಮಗಳ ಮೇಲೆ ನಿಂಗೆ ನಂಬಿಕೆ ಇಲ್ಲ? ಚೆ, ಹಂಗೇನಿಲ್ವ. ಹೆತ್ತ ಮಕ್ಕಳ ಮೇಲೆ ತಂದೆ ನಂಬಿಕೆ ಇಡ್ಲಿಲ್ಲ ಅಂದ್ರೆ ಹೆಂಗವ? ಸುಮ್ಮನೆ ಅದು ಏನು ಅಂತ ಕೇಳಿನಷ್ಟ. ನಿನಗಂತೂ ಒಪ್ಪಿಗೆ ಐತಿಲ್ವ? ಹಂಗಾರ ಈಗ ಮದುವೆಗೆ ನಾವು ಒಪ್ಪಿಗೆ ಕೊಟ್ಬಿಡ್ಲ?
ಟೈಮ್ ಐತೆ ಯೋಚನೆ ಮಾಡ. ಹಿಂಗ್ ಕರ್ಕೊಂಡ್ ಹೋದ್ರ ಮದ್ವಿ ಮನಿಗ್ ಕರ್ಕೊಂಡ್ ಹೋಗ್ತಿ, ಹಿಂಗ್ ಕರ್ಕೊಂಡ್ ಹೋದ್ರ ನಿಮ್ ಮನಿಗ್ ಕರ್ಕೊಂಡ್ ಹೋಗ್ತಿ. ನಿಮ್ಮ ಮನ್ಯಾಗ ಎಲ್ಲಿ ಹೇಳ್ಯಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅವ್ರ ಮಾತೇನ್ ಕೇಳ್ತೇವ? ನನ್ ಮನಸ್ಲ ನಾ ಹೇಳತ್ತೇನೆ, ಅರ್ಥ ಮಾಡ್ಕೋ. ಅವರು ನನ್ನ ಬಾಡಿಗೆ ಹೇಳ್ಯಾರ, ಅವ್ರ ಮಾತು ಮುರ್ಕೊಳ್ಳೇನ? ನಿನ್ನ ಬಾಡಿಗೆ ಎಷ್ಟೈತ್ಲ ನಾ ಕೊಡ್ತೇನೆ, ನನ್ ಮಾತ್ ಕೇಳ್ನಿ. ಬಾಡಿಗೆ ಪ್ರಶ್ನೆ ಅಂತ ಅಲ್ಲ, ಇಲ್ಲಿ ಮಾತಿನ ಪ್ರಶ್ನೆ ಇದಾವ. ಮಾತು ತಪ್ಪಿಂದೆ ಅಂದ್ರೆ ಎಲ್ಲರಿಗೂ ಕೆಟ್ಟಾಗಬೇಕಾಗತ್ತೆ. ಈಗೇನು ಆಕೈತೆ ಆಗಲಿ, ಈಗೇನು ಗಾತ ಮಾಡ್ಕೊಳ್ಳೋದು ಬೇಡ. ಹಲೋ, ಹಾ ಬರ್ತೀವ್ರಿ. ಆಯ್ತಾಯ್ತು, ಇನ್ನೊಂದು ಅರ್ಧ ತಾಸ್ನಾಗ ಅಲ್ಲಿ ಇರ್ತೀವ್ರಿ. ಅಲ್ಲ ಇನ್ನು ಎಷ್ಟೊತ್ರಿ? ಅಲ್ಲ ಮದುಮಗಳು ಬರೋ ಟೈಮ್ ಆಯ್ತು. ಏ ನಮ್ಮೇನ್ ತಡ ಇಲ್ರಿಪ್ಪ, ಇದು ಗಾಡಿನ ತಡ ಅಲ್ರಿ. ಆಯ್ತು ಬರ್ತೀವಿ. ನಾವ್ ತಯಾರಾಗಿ ಒಂದ್ ತಾಸ್ ಮ್ಯಾಗ ಆತ್. ಅಲ್ಲ ಇನ್ನು ಯಾವಾಗಾರ ಬರೋರು ನೀವು? ಆಯ್ತ್ರಿ, ಆಯ್ತಾಯ್ತು, ನೀವು ಹೇಳ್ದಂಗ ಜಲ್ದಿನ ಬರ್ತೀವಿ. ಆತ್ರಿ, ಹಾ ಹಾ ಆತ್ ಮಾತ್ ಬಿಡ್ರಿ, ಲಘು ಬರ್ರಿ. ಅಶ್ವಿನಿ, ಅಶ್ವಿನಿ, ಇದು ನಿಮ್ಮ ಅಕ್ಕ ಎಲ್ಲಿ ಹೋದ್ಲವ? ಅಪ್ಪ, ಅಕ್ಕ ಸ್ವಲ್ಪ ಕೆಲ್ಸಕ್ಕಿಂತ ಹೊರಗೋಗಳ. ಅದೇನ್ ಕೆಲಸ ಹಾಕಿದ್ದು? ಅಲ್ಲಿ ಬೀಗರು ಮ್ಯಾಗ ಫೋನ್ ಮಾಡಾಕತ್ತಾರ, ಜಲ್ದಿ ತಯಾರಾಗಕ್ ಆಗುದಿಲ್ಲ? ನನಗ್ಯಾಕ್ ಬೈತಿಪ್ಪ, ನಾನ್ ತಯಾರಾಗಿದ್ದೀನಿ. ಅಕ್ಕಿ ತಯಾರಾಗ್ಲಿಕ್ ನಾನೇನ್ ಮಾಡ್ಲಿ? ಹಾ ಇಬ್ರು ಬೇಷ್ ಇದ್ರಿ. ಹೌದು, ಜಲ್ದಿ ಆಕಿಂದ ಕರ್ಕೊಂಡು ಜಲ್ದಿ ತಯಾರಾಗ್ರಿ. ಅಕ್ಕಿ ಎಲ್ಲಗಳ ನನಗೇನ್ ಗೊತ್ತು? ಅಕ್ಕಿನ ಊರೆಲ್ಲ ಹುಡ್ಕಾಕೊಂಬರ್ಲೇನ? ಎಲ್ಲಿ ಹೋಗಿರ್ತಾಳ? ಬಾ ಅಂದ್ರ ಅಕ್ಷಿ ಕಡೆ ಹೋಗಿರ್ತಾಳ. ಜನ ಗೊತ್ತಿದ್ದ ಅದೇನಾರ ಇರ್ಲಿ, ಮೊದಲು ಹೋಗಿ ಕರ್ಕೊಂಡ್ ಹೋಗಕ್ಕಿನ್ನ. ಈ ಡ್ರೆಸ್ ಹಾಕೊಂಡು ಹುಡುಕಾಡಕ್ ಹೋಗ್ಬೇಕಾ? ಅವಕ್ಕೇನ್ ಹಾಕವ? ಲಗ್ನಕ್ಕಂತ ಹಾಕೊಂಡಿ ಇಲ್ಲ, ಅದೇನ್ ಹಾಕೈತಿ? ಅಯ್ಯ ಬಾಳ ಹಣಕನ ಹೆಣ್ಮಗವ, ಹೋಗಿ ಕರ್ಕೊಂಡು ಹೋಗಿ ಮಗ. ಅಕ್ಕಿ ಲಗ್ನ ಅಕ್ಕಿ ತಯಾರಾಗ್ಬಿಟ್ಟು ನಮ್ನ ಓಡಾಡ್ಸ್ತಾರ ನೋಡು. ನಿಮ್ ಮನಿಗ್ ಬಂದ ನಿಮ್ ಮನಿ ಸೊಸಿ ಆಗ್ಬೇಕಂದ್ರ ಯಾರ್ದೋ ಮನಿ ಸೊಸಿ ಮಾಡಕ್ ಹೊಂಟಿದ್ದೀನಿ ನಾನು. ಅದು ನಾ ಮಾಡಿದ್ದಲ್ಲ, ನೀವು ಮಾಡ್ಕೊಂಡಿದ್ದು ನಿಮ್ಮ ಮನೆಯವ್ರು ಮಾಡಿದ್ದೆ. ನನಗೆ ಯಾಕಂತಿ? ಹೇಳಾರ ಕೇಳಾರ ನೋಡಾಕ್ ಬಂದಾಗ ಏನು ಹೇಳಿಲ್ಲ, ಎಂಗೇಜ್ಮೆಂಟ್ ಆಗಾಗ ಏನು ಹೇಳಿಲ್ಲ. ಮದ್ವಿ ದಿನ ಏನೋ ಮಾತಾಡ್ಲಾರಂಗೈತಿ. ಏನ್ ಮಾಡ್ತೀನಿ ನೋಡಿ, ಎಲ್ಲ ನಿನಗ್ ಬಿಟ್ಟಿದ್, ಪಡ್ಕೊಳ್ಳೋದು ಅಥವಾ ಕಳ್ಕೊಳ್ಳೋದು. ಇಲ್ಲಿ ಏನ್ ಮಾಡತ್ತಿದಿ? ಅಲ್ಲ ಅಪ್ಪ ಮನಿ ಕಡೆ ಬಾನ್ ಹಾಕ್ತಾನ. ಸ್ವಲ್ಪ ಮಾತಾಡೋದೈತಿಲ್ಲ, ಸ್ವಲ್ಪ ಮಾತಾಡಿ ಬರ್ತಾನ, ನೀ ನಡಿ. ಅಲ್ಲಿ ಅವ್ರು ಫೋನ್ ಮಾಡಾಕತ್ತಾರ, ಇಲ್ಲೇನ್ ಮಾತಾಡೋದು? ನಡಿ, ಇನ್ನೂ ಟೈಮ್ ಐತಿ, ವಿಚಾರ ಮಾಡ. ಏನ್ ಹೇಳಕತ್ತ ನಿಂಗ? ನಡಿ. ಏನಾಯ್ತಕ್ಕ? ಏನ್ ಅನ್ನತ್ತಾರ ಅವ್ರ? ಇನ್ನು ಊರಾಗ ಅದಾರಂತ, ಲಘುಟ ಬಾ ಅಂತ ಹೇಳಿನಿ. ಅಕ್ಕ, ಆ ಹುಡುಗಿ ಮೇಲೆ ಯಾಕೋ ನನಗೆ ಸಂಶಯ ಅದ. ಇನ್ನ ವಿಚಾರ ಮಾಡ, ಇನ್ನ ಖಾಲಿ ಮಿಂಚಿಲ್ಲ. ಆ ಹುಡುಗಿ ತಗೊಂಡು ಏನ್ ಮಾಡವದಿ ನೀನು? ಕೇಳಿದಷ್ಟು ವರದಕ್ಷಿಣೆ ಕೊಟ್ಟಾರ, ಸುಮ್ಮ ಏನ್ ಅನ್ನಕ್ ಹೋಗ್ಬಿಡಂಗಿಲ್ಲ. ಬೆಳ್ಳಿ ಬಂಗಾರ ತಗೊಂಡು ಹರ್ಕೊಂಡು ಕುಡಿದದ ಮೊದಲ. ಹುಡುಗಿ ಗುಣ ಮುಖ್ಯ, ನಮ್ಮ ಮನಿ ಮರ್ಯಾದೆ ಮುಖ್ಯ ಮೊದಲ. ಅಪ್ಪಿ, ಆಕಿನ ಕೊಳ್ಳಿಗೆ ನೀ ತಾಳಿ ಕಟ್ಟ, ಮುಂದಕ್ಕಿನ ಹೆಂಗಿಡ್ಬೇಕಂತೇಳಿ ನನಗೆ ಭಾಳ ಚಂದ ಗೊತ್ತೈತಿ. ಹೆಣ್ಣು ನೋಡಕ್ ಹೋದಾಗ ನಾನು ಕೂಡ ಚಂದಾಗ ಮಾತಾಡಿಲ್ಲ, ಮತ್ತೀಗ ನಾ ಯಾಕೆ ಖುಷಿಯಿಂದ ತಾಳಿ ಕಟ್ಲಿ? ಕೇಳದಷ್ಟು ವರದಕ್ಷಿಣೆ ಬಂದು ನಮ್ಮ ಕೈ ಸೇರೈತಿ, ಆ ಖುಷಿಲೇ ಆಕಿಗೆ ತಾಳಿ ಕಟ್ಟ. ನಾಳೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ನೀನೇ ಇರಕ್ ನೋಡು, ಅದಕ್ಕೆ ನಾ ಜವಾಬ್ದಾರಲ್ಲ. ಅವ್ರಕ್ಕಿಂತ ಹೆಚ್ಚು ನಾವ ತಡ ಮಾಡಿ ಹೋಗುದಾಗತ್ತ. ಈಗ ಬರ್ತೀವಲ್ಲ ನೀವ, ನಡಿ. ಅಪ್ಪ ಕರ್ಕೊಂಬಂದಿ ನೋಡು. ಪದ್ಮಿನಿ, ಇವತ್ತ ನಿನ್ ಲಗ್ನ ಐತಿ ಗೊತ್ತೈತಿಲ್ಲ? ಎಲ್ಲಿ ಹೋಗಿದ್ದಿ? ಬಾಬಾ ಜಲ್ದಿ ತಯಾರಾಗ್ ಬಾ, ಹೋಗುನು. ಮದುಮಗಳಂದ್ರ ಮುಖ ಲಕ್ಷಣ ಹೆಂಗಿರಬೇಕು? ಯಾಕ ಇಷ್ಟೇ ಬೇಸರ ಮಾಡ್ಕೊಂಡಿ? ಅಪ್ಪ, ನಂಗಿಷ್ಟು ಜಲ್ದಿ ನಮ್ಮ ಮದುವೆ ಬೇಡ. ಬೇಡದಂತ ಮಗಳದಿ, ಮದ್ವೆ ಬೇಡ ಅಂದ್ರೆ ಹೆಂಗ? ನಿನ್ನ ಮದುವೆ ಮಾಡಿ ಮೆಟ್ಟಿಗೆ ಹಚ್ಚಬೇಕು, ಮುಂದೆ ಇಕ್ಕಿ ಮದುವೆ ಮಾಡಿ ಮೆಟ್ಟಿಗೆ ಹಚ್ಚಬೇಕು. ಅಪ್ಪ, ನಾ ಇನ್ನು ಓದ್ಬೇಕಂತ ಹೇಳಿನಿಲ್ಲ, ಅಕ್ಕಿ ಮದುವೆ ಅಷ್ಟ ಮಾತಾಡ್ನಿ. ಹಿಂಗ ಮಾತಿಗೆ ಮಾತು ಬೆಳೆಸ್ಕೊಂಡು ಕುಂದ್ರಬ್ಯಾಡ್ರವ. ಲಗುನ ತಯಾರಾಗ್ರಿ. ಅಕ್ಕ
ಮತ್ತೆ ಬಂತು ನೋಡ್ಕೊ ಜಲ್ದಿ ತಯಾರಾಗ್ರಿ. ಹಾ ಬಿಟ್ರಿ ಬೆಟ್ಟ ಬಂದೇವ್ರಿ. ಎಷ್ಟೊತ್ತು ಮಾಡ್ತೀರಿ? ಬಡ ಬರ್ರಿ. ಸದ್ಯ ಬಿಟ್ಟು ನೋಡ್ರಿ. ನಿಮ್ಮ ನಾ ಬಿಟ್ಟಿವಿ ಈಗ. ಅಪ್ಪ ಅಕ್ಕ ಅದಳಲ್ಲ ಮತ್ತೆ ಅವನ್ನ ಬೆಟ್ಟ ಹೋಗಲ್ ನೋಡು. ನನಗೆ ಸಂಶಯ ಬಂದಿತ್ತವ, ಅದಕ್ಕೆ ನಿನ್ ಕೊಟ್ಟು ಕಳಿಸಿದೆ. ಏನಾರ ಅಂದಾಳ ನಿನ್ ಮುಂದೆ? ಏನಂತ? ಮದ್ವಿನವಲ್ಲ ಅಂತ. ಆ ಹುಡುಗನ್ನ ಭಾಳ ಹಚ್ಕೊಂಡಾಳಕ್ಕಿ, ಹಿಂಗಾಗಿ ಒಳ್ಳೆ ಅನ್ನಕ್ಕೇನ ಅಲ್ಲ. ಹಿಂಗಾದ್ರ ಬಗ್ಗೆ ಇರಂಗಿಲ್ಲ. ಏನಾರು ಮಾಡಿ ನಾವ ನಕ್ಕೊಂತನ ಈ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನೀ ಗಾಡಿ ಕಡೆ ನಡಿ, ನನ್ನ ಅಕ್ಕನ ಕರ್ಕೊಂಡ್ ಬರ್ತೀನಿ. ಚಾಲು ಮಾಡಪ್ಪ, ಜಲ್ದಿ ಹೋಗೋಣ. ತಿಳಕತ್ತೈತಿ ನನಗೆ, ಜಲ್ದಿ ಚಾಲು ಮಾಡು. ಬರುವ ಹತ್ರ ಎಷ್ಟೊತ್ತು ಮಾಡ್ತೀವ? ಜಲ್ದಿ ಚಾಲು ಮಾಡು, ಫೋನ್ ಬರಾಕತ್ತೀವ ಅಲ್ಲಿ. ಬಾ ಬಾ. ಆಗಿದ್ದೆಲ್ಲ ಮರೆತು ಮದ್ವೆಗೆ ಬಂದಿದ್ದಿ. ಅಕ್ಕಿ ಕಾಳು ಹೋಗೋದು ಊಟ ಮಾಡ್ಕೊಂಡು ಹೋಗು. ಇಲ್ಲಿ ನೋಡು, ಏನು ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ನಂದೇನು ಕಿರಿಕಿರಿ ಇಲ್ರಿ. ಯಾಕೆ ಆಕಿನ ಭಾಳ ಮೆತ್ತಗೆ ಮಾತಾಡಕತ್ತಾಳ, ಅಳುದು ಖರೀದಿ ಮಾಡಾಕತ್ತಾಳ. ಆಕಿಗೆ ಇಷ್ಟ ಹೇಳ್ರಿ. ಆಕೆ ಕೊಳ್ಳಿಗೆ ತಾಳಿ ಬಿದ್ದ ಮೇಲೆ ಆಕೆ ಕಳ್ಳು ಆ ಕಡೆ ಜಗ್ತೈತಿ. ಆದ್ರೆ ನೀ ಮಾತ್ರ ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡಿ ಕಣ್ಣು ಮುಂದಿದ್ದಂದ್ರೆ ನಾ ಸುಮ್ಮಿದ್ರು ಆಕೆ ಸುಮ್ಮಿರೋಲ್ಲ. ನೀವು ಮದುವೆ ಮುಗಿಸ್ಕೊಂಬರ್ರಿ, ನಾ ಇಲ್ಲೇ ಗಾಡಿ ತಗ ಇರ್ತೀನಿ. ಅಷ್ಟು ಮಾಡ. ಅಕ್ಕನ ಅವ್ರು ಆ ಕಡೆ ಕರ್ಕೊಂಡು ಹೋಗ್ಯಾರ. ಯಾರವ? ಎದಕ್ಕೆ ಕರ್ಕೊಂಡು ಹೋಗ್ಯಾರ? ಏನೋ ಮಾತಾಡ್ಬೇಕಂತ ಹುಡುಗನ ಅಕ್ಕ ಕರ್ಕೊಂಡು ಹೋಗ್ಯಾರಪ್ಪ. ಮತ್ತು ನಿಮ್ಮ ಅಕ್ಕ ಅವ್ರ ಮುಂದೆ ಬಾಯಿ ಬಿಟ್ಟುಗಿಟ್ಟಾಳವ. ನಾನು ನೋಡ್ತೀನಿ. ನೀ ಯಾಕೆ ಬಂದಿ? ಬೇರೆ ಯಾರು ಕಳಿಸ್ಬೇಕಿಲ್ಲ? ನನ್ನ ಗಾಡಿ ನಾನೇ ಬರಬೇಕಲ್ಲ. ಯಾಕೆ ನಾ ಬಂದಿಂದ ನಿಮ್ಗೇನಾಯ್ತು? ನಮ್ಮಕ್ಕ ಚಂದಗ ನಗ್ತಾ ಇಲ್ಲ, ಅವ್ರಿಗೆಲ್ಲ ಡೌಟ್ ಬರೋದಿಲ್ಲೇನು? ಆ ಡೌಟ್ ಬರಬಾರ್ದಂತ ಇಲ್ಲೇ ಹೊರಗೆ ನಿಂತೀನಿ. ಹೋಗಿ ಮದುವೆ ಮುಗಿಸ್ಕೊಂಬರ್ರಿ. ಮದುವೆ ಆಗೋ ತನಕ ನಮ್ಮ ಅಕ್ಕನ ಕಣ್ಣಿಗೆ ಬಿಡ್ಬೇಡ, ಇಲ್ಲೇ ಇರು. ಮದುಮಗಳಂತಂದ್ರ ಮುಖದಾಗ ನಗು ಇರ್ಬೇಕು. ಆ ನಗುನ ನಿನ್ನಲ್ಲಿಲ್ಲ. ಯಾಕ ಮದುವೆ ಇಷ್ಟ ಐತಿ ಇಲ್ಲ ನಿನಗ? ಇಷ್ಟ ಇಲ್ರಿ, ನಮ್ಮಪ್ಪ ನನಗ್ ಮನಸ್ಸಿಲ್ದ ಮದುವೆ ಮಾಡತ್ತಾನ್ರಿ. ಯಾರ್ ಮರ್ಯಾದೆ ಕಲಿಬೇಕಂತ ಮಾಡ್ರಿ ನೀವು? ಇಷ್ಟೆಲ್ಲ ಆದ್ರೂ ಅದು ಇವತ್ತು ಮದುವೆ ದಿವಸ ಹಿಂಗೆಲ್ಲ ಮಾತಾಡಕತ್ತಿ. ಯಾರ್ ಮರ್ಯಾದೆ ಕಲಿಬೇಕಂತ ಮಾಡ್ರಿ ನೀವು? ನೀವು ನನ್ ನೋಡಾಕ್ ಬಂದಾಗ ನಮ್ಮ ಮನ್ಯಾಗ ಹೇಳಿದನ್ರಿ ನಾ ಈ ಮದುವೆ ಇಷ್ಟ ಇಲ್ಲತ್ತ. ಅವ್ರು ಕೇಳಿಲ್ರಿ, ಅದಕ್ಕೆ ನಾ ಏನ್ ಮಾಡಿಲ್ರಿ? ನನ್ನ ತಮ್ಮ ಮನಸ್ಸು ಮಾಡಿದಂತಂದ್ರ ಸಾವಿರಾರು ಮಂದಿ ಕಣ್ಣೆ ಕೊಡಕ ಮುಂದದಾರ ಅಂತದ್ರಾಗ ನನ್ನ ತಮ್ಮನ ಮದುವೆ ಆಕ ಬಲ್ ಅಂತೀಯ ನೀನ? ಅವ್ರಿಗೆ ನಾ ಏನು ಅನ್ನೋದಿಲ್ರಿ, ಆದ್ರ ಅವ್ರು ನನಗೆ ಇಷ್ಟ ಆಗ್ಬೇಕಲ್ಲ. ಮತ್ ಯಾರ ಇಷ್ಟ ನಿನಗ? ಅದು ನನಗೆ ಇಷ್ಟ ಆದವ್ರು ಅಲ್ಲಿ. ಅದ್ಮೇಲೆ ಅಲ್ಲೆಲ್ಲ ಕರೆ ಹಾಕ್ತಾರ, ನೀವು ಇಲ್ಲೇ ಇದ್ರಲ್ಲ.
ಅವ ನೀವ ಕರ್ಕೊಂಡ್ ಬಂದಿರೇನ? ನೀವ್ಯಾಕೆ ಇಲ್ಲಿ ಬಂದ್ರಿ? ವಿಚಾರಿಸ್ಬೇಕಲ್ರಿ, ಇದು ಮದ್ವಿ ಮಾತೈತಿ. ಯಾಕೋ ಹುಡುಗಿ ಮದ್ವಿ ಆಗಾಕ ಇಂತ ಜಡಾಕತ್ತಾಳ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಹೋಗ್ಬೇಕಾದ್ರ ಯಾವುದೇ ಹೆಣ್ಣಾಗ್ಲಿ ಸ್ವಲ್ಪ ಹಿಂಜರಿಯಾಕನ ಅಲ್ರಿ. ಹೌದಲ್ಲ, ನೋಡ್ರಿ ಬರ್ವಾ. ಒಬ್ರಿಗೊಬ್ರು ಹಿಂಗ್ಯಾಕ್ ಮಾರಿ ನೋಡ್ಕೊಳಕತ್ತೀರಿ? ಹರ ಅಂತೂ ಬದಲಾಯಿಸಿದ್ದಾತು, ಇನ್ನು ಅಕ್ಕಿ ಕಾಳು ಹಾಕೋದು ಅಷ್ಟೇ ಅಲ್ರಿ. ಕೊಡ್ತಾರ. ಕನ್ಯಾ ಅಂತೂ ಒಳಗಿಂದಲ್ಲ, ಮತ್ತು ಕನ್ಯೆ ಅಂತೂ ಹೊಳಗಿಂದಲ್ಲ, ವರದಕ್ಷಿಣೆ ಸಂಬಂಧ ಮದುವೆ ಮಾಡ್ಕೊಳ್ತೀವಿ. ನಿನಗೆ ಗೊತ್ತೈತಲ್ಲ ನಮ್ಮ ಬಗ್ಗೆ. ಮುಹೂರ್ತ ಮೇರ್ತೈತಿ. ತಮ್ಮ ತಾಳಿ ಕಟ್. ಅಪ್ಪ ಮಲ್ಲು ಎಲ್ಲದಾನು? ಬರೋರೆಲ್ಲ ಬಂದಾರ, ನೀವು ಸ್ವಲ್ಪ ಸುಮ್ಮನಿರು. ಇನ್ನು ಯಾರ ಬರೋದಾರ ನೋಡ್ರಿ. ಹುಡುಗಿ ಭಾಳ ಕೇಳಕತ್ತಾಳ. ನಿಮಗೆ ಗೊತ್ತಿದ್ದು ಮಾತಾಯ್ತಲ್ರಿ, ಹಿಂಗಂತ ನಾ ಭಾಳ ಮಂದಿ ಹೇಳಿಲ್ರಿ. ಹ್ಞೂ ಮಾರೇ ಏನ್ ನೋಡ್ತಿ? ತಾಳಿ ಕಟ್ಟಕ್ಕಿಗೆ ಮದುವೆಗೆ ಬಂದಿದ್ದೆ, ನಾನು ಹೊಟ್ಟೆ ಉರ್ಸಕ್ ಬಂದಿದ್ದೇನು? ಯಾಕೆ ಏನಾಯ್ತ? ನೀ ನನ್ನ ಕಣ್ ಮುಂದಿದ್ದೆ ಅಂದ್ರೆ ನಮ್ಮ ಮದುವೆ ಆಗ್ತಾನ ಅಷ್ಟ. ನಿಮ್ಮಪ್ಪ ಬರಬೇಡ ಅಂತ ಹೇಳ, ಅದಕ್ಕೆ ನಾ ಇಲ್ಲೇ ನಿಂತೀನಿ. ನಾ ಈಗ ಬಾ ಅಂತ ಹೇಳಾತಾನಿಲ್ಲ, ಬಾ. ಇಲ್ಲಿ ನಿಲ್ಲು, ಖುಷಿಯಿಂದ ಅಕ್ಕಿ ಕಾಳು ಹೋಗಿ. ಅಲ್ಲಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದು ನಿಮ್ ಜೊತೆ ಸ್ವಲ್ಪ ಮಾತಾಡ್ದೈತಿ. ಮೇಡಮರ, ನಂಗೆ ಯಾಕೋ ಸ್ವಲ್ಪ ಡೌಟ್ ಬರತೈತಿ, ಒಂದು 2 ನಿಮಿಷ ಮಾತಾಡೋಣ. ನನ್ ಕೈ ಬಿಡ, ನನ್ ಕೈ ಹಿಡ್ಕೊಳಕ ನೀ ನನ್ ಗಂಡಲ್ಲ. ಹಿಂಗ್ಯಾಕೆ ಮಾತಾಡಕತ್ತಿ? ನೀನು ಕೊಳ್ಳಿಗೆ ತಲೆ ಕಟ್ಟಿಲ್ಲ? ಅವ್ರು ಹೇಳ್ರಂತ ತಾಳಿ ಕಟ್ಟಿದೆ, ನಾನು ಒಂದ್ ಮಾತ್ರ ಕೇಳಿದೇನ? ನೀ ಹ್ಞೂ ಅಂದಲ್ಲಿ ಅಲ್ಲೇನ ನಿನ್ನ ಮದುವೆ ನಾ ಒಪ್ಕೊಂಡಿದ್ದೆ. ನನ್ನ ಮನೆಯವ್ರ ಒತ್ತಾಯಕ್ಕೆ ನಾ ಮದುವೆ ಆಗಿದ್ದಾನ. ನಾ ಇಷ್ಟಪಟ್ಟು ಹುಡುಗ ಅವ. ನನ್ನಂತಕ್ಕೆ ನಾ ಹೇಳ್ಕೊನಿ, ನಿನಗೆ ಹೇಳಕ್ ಆಗವತ್ತು? ಆಗಿದ್ದೆಲ್ಲ ಮರೆತು ಚಂದಗ ಬಾಳೆ ಮಾಡ. ಯಾಕೆ ನಿನ್ನ ಕಾಲ ಮೇಲೆ ಕಲ್ಲ ಹಾಕೋತಿ? ಮನಸ್ಸಿಲ್ಲೋ, ಅವ್ನ ಮದುವೆ ಮಾಡ್ಕೊಳಕ್ ನನಗೆ ಮನಸ್ಸಿಲ್ಲ. ಮಾತಾಕತಿ ಮಾಡಿ ನಮ್ಮ ಮದುವೆನ ಮಾಡ್ಯಾರ, ಏನು ಮಾತಾಡಿದ್ರು ಎಲ್ಲ ವೆಷ್ಟ. ಹೊಂದಾಣಿಕೆ ಮಾಡ್ಕೊಂಡು ಹೋಗು, ಕರ್ಕೊಂಬಂದಾರ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೆ. ಇನ್ನೂ ಕಾಲು ಮೀರಿಲ್ಲ, ನನ್ ಕರ್ಕೊಂಡ್ ಹೋಗ. ಕಷ್ಟ ಆಗ್ಲಿ ಸುಖ ಆಗ್ಲಿ ಇಬ್ರು ಕೂಡಿ ಜೀವನ ಮಾಡುನು. ಅದು ನನ್ನ ಮನಸ್ಸು ಹೇಳ್ತೈತಿ, ನಿನ್ನ ಮನಸ್ಸು ಹೇಳ್ತೈತಿ. ಅವ್ರೆಲ್ಲಾರ ಮನಸ್ಸು ಹೇಳ್ಬೇಕಲ್ಲ. ಅವ್ರೆಲ್ಲಾರ ಮನಸ್ಸು ಅವಾಗ ಹೇಳಿತ್ತಂದ್ರ ಇಟ್ಟೊತ್ತಿಗೆ ನನ್ನ ಮದುವೆಯಾಗಿ ನನ್ನ ಮನೆ ಸೊಸಿಯಾಗೇ ಬರ್ತಿದ್ದೆ. ಈಗ ಏನು ಮಾತಾಡಿದ್ರು ಹೊಳ್ಯಾಗ ಹುಂಚೆ ಅಂತ ತೊಳ್ದಂಗ. ಬ್ಯಾಸ್ರಾಗಿ ಕಳ್ಸಾಕ್ ನಿಂತಿದ್ದಿ, ಹೋಗಬೇಕಲ್ಲ ಮತ್ತ. ನಾನಾಗೇನು ಕಳ್ಸಾಕ್ ನಿಂತಿಲ್ಲ. ಭಾಷೆಗೆ ಬದಲಾಗ್ಯಾವ, ತಾಳಿ ಕಟ್ಟು ಕೈ ಬದಲಾಗ್ಯಾವ. ಭಾಳ ಮಾತಾಡಿದ್ರೆ ಏನರ ತಿಳ್ಕೊತಾರ.
ನಾನು ಮಾತಾಡ್ಸಕ್ಕೆ ಹೋಗ್ಬೇಡ. ಇದ್ದಿದ್ದು ಹೋಗ್ಬೇಕ್ರೆ ನನ್ನ ಮುಂದೆ ಸುಳ್ಳು ಹೇಳ್ಬೇಡ್ರಿ. ಆಕಿ ನಿಮ್ಮ ಅಕ್ಕ ಕ್ರೂಸರ್ ಡ್ರೈವರ್ ಲವ್ ಮಾಡತ್ತಾಳಿಲ್ಲ, ಅವ್ರಿಬ್ರು ಪ್ರೀತಿ ಮಾಡತ್ತಿದ್ರೆ ಇವನ್ ಜೊತೆ ಅದಕ್ಕೆ ನೀವು ಲಗ್ನ ಮಾಡಿದ್ರಿ. ಈ ಹುಡುಗನ ಜೀವನ ಏನು ಹಾಳು ಮಾಡ್ಬೇಕಂತ ಮಾಡ್ರಿ? ಎಷ್ಟು ಹೇಳಿದ್ರು ನಮ್ಮಪ್ಪ ನನ್ನ ಮಾತು ಕೇಳಬಲ್ಲ, ನಾನೇನ್ ಮಾಡ್ಲಿ? ಅವ್ರಿಬ್ರು ಸುತ್ತಾಡಿದ್ದು, ಅವ್ರಿಬ್ರು ಕೂಡಿ ತಿರುಗಾಡಿದ್ದು ನನ್ನ ಕಣ್ಣಾರೆ ನೋಡೀನಿ. ನಿಮ್ದೆಲ್ಲ ನಮ್ಮ ಗೌಡತಿಯರಿಗೆ ಹೇಳಿ ನಿಮ್ಮ ಮದುವೆನ ಮುರಿತೀನಿ. ಅಷ್ಟು ಮಾಡ್ರಿ, ನಮ್ಮ ಅಕ್ಕಗೂ ಈ ಮದ್ವೆನೂ ಇಷ್ಟ ಇಲ್ಲ, ನೀವ ಏನಾದ್ರು ಮಾಡ್ಬಿಡ್ರಿ. ನಿಮ್ಮ ಅಕ್ಕ ನಮಗೆ ಬೇಕಾಗಿಲ್ಲ, ನೀವೇನ್ರಿ ಹಾಳಾಗಿ ಹೋಗ್ರಿ. ಆದ್ರೆ ನಮ್ಗೆ ನಮ್ಮ ಗೌಡತಿ ಇರ್ಬೇಕು. ಅವ್ರ ತಮ್ಮನ ಜೀವನ ನಮಗೆ ಹಾಳಾಗಬಾರ್ದು. ನನಗೂ ನಮ್ಮ ಅಕ್ಕನೇ ಮುಖ್ಯ, ಆದ್ರೆ ನಮ್ಮ ಅಪ್ಪಗೆ ತಿಳಿವಲ್ದು. ನೀವೇನ್ರಿ ನಮ್ಮ ಅಪ್ಪಗೆ ತಿಳಿವಲ್ದ, ನಮ್ಮ ಅಕ್ಕಗೆ ತಿಳಿವಲ್ದ ಅನ್ಕೋತ ಈ ನಮ್ಮ ಹುಡುಗನ ಜೀವನ ಹಾಳು ಮಾಡತ್ತಿರಲ್ಲ. ಅವ್ರಿಗೆ ಬಿಟ್ಟಿದ್ದು ನೀವ್ಯಾಕೆ ನನಗೆ ಅನ್ನೋದು? ನಿಮ್ಮ ಅಕ್ಕ ಹುಡುಗನ ಪ್ರೀತಿ ಮಾಡ್ತಾಳೋ ಇಲ್ಲೋ ಅಂತೇಳಿ ಕನ್ಫರ್ಮ್ ಆಗ್ಬೇಕಿತ್ತ, ಕನ್ಫರ್ಮ್ ಮಾಡ್ಕೊಳಕ್ ಬಂದಿದ್ದೆ. ಇನ್ನು ಮುಂದೆ ನಿಮ್ದೈತಿ. ಬರ್ಲೆ. ಏನ್ರಿ ತಾಳಿ ಕಟ್ಟಿಸ್ಕೊಂಡ್ ಬಿಟ್ಟು ಆ ಹುಡ್ಗನ್ ಕರ್ಕೊಂಡ್ ಬಂದ್ಲಿಕ್ಕಿ ಅಂದ್ರೆ ಅವಂಗ ಆಕಿಗೆ ಏನ್ ಸಂಬಂಧ? ಊರನವ್ರಲ್ರಿ, ನಾವೆಲ್ಲ ಹೇಳೋದು ಮರ್ತಿದ್ವಿ, ಅದಕ್ಕೆ ಹೋಗಿ ಕರ್ಕೊಂಬಂದ್ಲ ಅಂತ ಕಾಣತ್ರಿ. ಕೈ ಹಿಡಿದು ಕರ್ಕೊಂಬರೋ ಅಷ್ಟು ಸಲಿಗೆ ಐತೇನ್ರಿ ನಿಮ್ ಊರನ್ನರಿಗೆ? ನೋಡ್ರಿ, ಈ ಸಣ್ಣ ವಿಷಯ ದ್ವಾಡ ಮಾಡೋದು ಚಲೋ ಅಲ್ಲ ಅನ್ಸುತ್ತೆ. ಇದು ನಿಮ್ಗ ಸಣ್ಣ ವಿಚಾರ ಆಗಿರ್ಬೋದು, ಆಕೀಗ ನಮ್ಮ ಮನೆ ಸೊಸಿ ಆಗಿ ಬರಾಕತ್ತಾಳ, ನಾವು ವಿಚಾರ ಮಾಡ್ಬೇಕಾಗತ್ತ. ನೀವು ತಿಳ್ಕೊಂಡಂಗೆ ಏನಿಲ್ಲ ರೀ, ಎಲ್ಲ ಚಲೋನ ಐತಲ್ಲ. ಬರ್ರಿ ಹೋಗು. ಈ ವಿಷಯ ನನಗ ಸಂಪೂರ್ಣವಾಗಿ ಗೊತ್ತಾಗೋವರೆಗೂ ನಾನು ಈ ವಿಷಯನ ಸುಮ್ ಬಿಡಂಗಿಲ್ಲ. ಬೇಗ್ದೇವ್ರ ವರದಕ್ಷಿಣೆ ಒಳಗ ಏನೋ ಸ್ವಲ್ಪ ಹೆಚ್ಚು ತಗೊಳ್ರಿ, ಆದ್ರ ಈ ವಿಷಯ ದ್ವಾಡದ್ ಮಾಡೋದು ಬೇಡ್ರಿ. ಏನೋ ಆಯ್ತು ಅಂದಂಗ ಇರ್ಲಿ. ವರದಕ್ಷಿಣೆ ಒಳಗ ಹೆಂಗ ಹೆಚ್ಚು ಕಮ್ಮಿ ಖುಷಿಯಿಂದ ನೀವು ಕೇಳದಷ್ಟು ನಾ ಕೊಟ್ಟಷ್ಟು. ನಿಮ್ಮ ಮರ್ಯಾದೆ ಉಳಿಬೇಕಂತಂದ್ರ ನಾವು ಕೇಳಿದಷ್ಟು ನೀವು ಕೊಡಬೇಕಲ್ಲ. ನಿಮ್ಮ ಜೋಡಿ ಬೀಗತನ ಮಾಡಿದ ಮೇಲೆ ಆ ಹುಡುಗಿ ಘಾತ ಮಾಡ್ಯಾಳ ಅಂದಮೇಲೆ ನೀವು ಹೇಳ್ದಂಗೆ ನಾವು ಕೇಳಬೇಕಲ್ಲ. ಇದು ಸಣ್ಣ ವಿಷಯ ಅಂತೂ ಅಲ್ಲ. ನನ್ನ ತಮ್ಮಗ್ ನಾ ಹೇಳ್ಕೊಂತೀನಿ, ಆದ್ರೆ ವರದಕ್ಷಿಣೆ ಒಳಗೆ ಸ್ವಲ್ಪ ತರಿಕಿಲ್ಲ. ಆಗಲಿ ಬಿಡ್ರಿ, ನೀವು ಹೇಳ್ದಂಗೆ ನಾವು ಒಪ್ಕೊಂಡು ಬರ್ರಿ. ಮತ್ತೆ ಅಲ್ಲಿ ಏನಾರು ತಿಳ್ಕೊಂಡಾರ ಬರ್ರಿ. ಬೀಗ್ರ, ನೀವು ಕೊಡಾಕ ತಯಾರಾಗಿರಿ ಅಂತಂದ್ರ ತಗೊಳಕ್ ನನ್ನ ಕೈ ಮುಂದೆ ಬರಂಗೇನ್ರಿ? ಬೇಕ್ತಾರ, ನಾ ಇನ್ನು ಊರಿಗೆ ಹೋಗಿ ಬರಲ್ರೆ, ಮುಹೂರ್ತ ನೋಡಿ ಹುಡುಗಿನ ಕಳಿಸ್ತೀನಿ. ಅಕ್ಕ ಇಲ್ಲಿ ನಡೆದಿದ್ದ ಬೇರೆ ಅದ, ಈಕೇನು ಹೊಳೆ ಬರ್ದು ಬೇಡ. ತಮ್ಮ, ನನಗೆ ಬುದ್ಧಿ ಹೇಳ್ದಂಗ ಅದೇ ನೀನು ಎಲ್ಲ ಗೊತ್ತೈತಿ. ಆಯ್ತ್ರಿ, ಮುಹೂರ್ತ ನೋಡಿ ಹುಡುಗಿನ ಕೊಟ್ಟು ಕಳಿಸ್ರಿ. ಗಾಡಿ ಚಾಲು ಮಾಡಿ ನಡಿಯಪ್ಪ. ಆ ಹುಡುಗಿ ಆ ಡ್ರೈವರ್ ಅದಲ್ಲ, ಅವ್ನು ಪ್ರೀತಿ ಮಾಡ್ತಾಳ ಆಕಿ. ಯಾರ ಏನೋ ಹೇಳ್ತಾರ ಅಂತೇಳಿ ಅವ್ರ ಮಾತು ನಂಬ್ಕೊ ಕುಂದಿರ್ತೇನೆ? ಹೆಸರು ಕೆಡ್ಸಕ್ಕಂಗೆ ಹೇಳ್ತಾರಲ್ಲ. ಗೌಡ್ತಿಯರ ಅವ ಹೇಳೋದು ಬರೋಬರಿ ಐತಿ. ನನ್ನ ಕಣ್ಣಾರೆ ನಾನೇ ನೋಡಿನಿ ಈ ಹುಡುಗಿ ಆ ಡ್ರೈವರ್ ಎಷ್ಟೋ ಸತಿ ಸುತ್ತಾಡ್ಯಾರ. ನನಗೆ ಫಸ್ಟಿಗೆ ಹೌದಲ್ಲ ಅನ್ನಿಸ್ತು. ಹಿಂಗಾಡ್ಸಿ ಅವ್ರ ತಂಗಿನ ಸ್ವಂತ ಕೇಳಿನ್ರಿ ನಾ, ಆಕೆ ಎಲ್ಲ ಕನ್ಫರ್ಮ್ ಮಾಡದ್ಲ. ಸಾಕು ಸುಮ್ ಕುಂದ್ರಪ್ಪ, ಚಲೋ ಮಂತಂದು ಹುಡುಗಿ ಐತದ. ವರದಕ್ಷಿಣೆ ಬೇಷ ಕೊಟ್ಟಾರ, ಸುಮ್ಮನೆ ಏನೇ ಹೇಳ್ಕೊತ ಕುಂದ್ರಾಕ್ ಹೋಗ್ಬೇಡಿ ಇಲ್ಲಿ. ಅಲ್ಲ, ವರದಕ್ಷಿಣೆ ಸಂಬಂಧ ಅವ್ನ ಜೀವನ ಹಾಳು ಮಾಡ್ತೀರನ? ಅವನ ಅಷ್ಟು ಕೇಳಕತ್ತಿಲ್ಲ, ನೀ ಯಾಕೆ ಇಷ್ಟೆಲ್ಲ ಕೇಳಕತ್ತೀಯೋ? ಕೇಳ್ಬೇಕಂದ್ರೆ ನೀ ಎಲ್ಲಿ ಬಿಟ್ಟಿ ಅಕ್ಕ? ಬರೀ ನೀ ಹೇಳ್ದಂಗೆ ನಡೆದಾಗ್ಯದ. ನನಗೇನ ಹುಡುಗಿ ಇಷ್ಟ ಇಲ್ಲ. ನನಗ ಇಷ್ಟೆಲ್ಲ ಮಾತಾಡಂಗದೇನಿ? ಸುಮ್ಮಿರ ಅಷ್ಟ. ನಿಮ್ಮ ಅಕ್ಕ ವರದಕ್ಷಿಣೆ ಸಂಬಂಧ ಆ ಹುಡುಗಿ ಜೊತೆ ನಿಮ್ಮ ಜೀವನ ಮಾಡ್ಯಾಳ ಅನ್ನಿಸ್ತೈತಿ. ಅಲ್ಲ, ನೀರೇನು ಮಾಡೋದು ಹೇಳ? ಮನಸ್ಸಿಲ್ಲಾರ ಮದುವೆ ಆಗಿ ಆ ಹುಡುಗಿ ಜೀವನ ಏನು ಹಾಳು ಮಾಡೋದೇವೋ, ನೀನು ಜೀವನ ಹಾಳು ಮಾಡ್ಕೊಳ್ಳೋದೇವು? ನೀ ಹೇಳಿದು ಬರೋಬರಿನೇ ಅದ. ಆ ಹುಡುಗಿ ನನ್ನ ಎದುರಿಗೆ ಅವ ನನ್ನ ಹುಡುಗ ಹೇಳಿ ಒಪ್ಕೊಂಡಾಳ. ಅಲ್ಲ, ಆಕೆ ಒಪ್ಕೊಂಡ ಮೇಲೂ ಆಕೆ ಜೊತೆ ಜೀವನ ಮಾಡೋದು ಬಿಡೋದು ನಿನಗೆ ಗೊತ್ತಿದಪ್ಪ. ನನಗೆ ತಿಳಿದಷ್ಟು ನಾ ಹೇಳೀನಿ, ಏನು ಮಾಡ್ತೀನಿ ನೋಡು. ತಿಳ್ಕೊರೋಣ, ಅಣ್ಣ ಹೇಳೋದು ಬರೋಬರಿನೇ ಐತೆ.
ವರದಕ್ಷಿಣೆನು ಕೊಟ್ಟೆ. ಯಾಕಪ್ಪ ಮಗಳು ಇಷ್ಟು ವಜ್ಜೆ ಆಗತ್ತಾಳು ನಿನಗ? ಅಣ್ಣವ್ರ ನಮ್ಮ ಹುಡುಗ ಬಂಗಾರ ಅಂತ ಮನುಷ್ಯ ಅದಾನ್ರಿ. ಅವ್ನ ಬಾಯಿಲಿ ಒಂದು ಮಾತು ಬರೋದಿಲ್ಲ. ಈ ಹುಡುಗಿಗೂ ಮನಸ್ಸಿಲ್ಲ. ನನಗೆ ಕೇಳಿದ್ರೆ ನೀವು ಸುಮ್ಮನೆ ಇವಾಗತ್ನ ಮುಡ್ಕೊಂಡ್ಬಿಡೋದು ಭಾಳ ಚಲೋ. ಅಲ್ಲಪ್ಪ, ಮದುವೆ ಆಗೈತಿ, ಈಗೀಗ ಮದುವೆ ಆಗೈತಿ, ಈಗ ಒಗೆತನ ಹರ್ಕೊ ಅಂತೀಯಲ್ಲಪ್ಪ, ಎದ್ರ ಸಂಬಂಧ? ಎದ್ರ ಸಂಬಂಧ ಅಂತೇಳಿ ನಿಮ್ಗೇನು ಗೊತ್ತಿಲ್ಲನ್ರಿ? ಈ ಹುಡುಗಿ ಹುಡುಗ ಸುತ್ತಾಡಿದ್ನ ಏನು ನೋಡಿಲ್ಲ ತಿಳ್ಕೊಂಡ್ರು. ಮನಸ್ಸು ಎಲ್ಲೈತಿ ಅಲ್ಲಿ ಮದುವೆ ಮಾಡಿಕೊಡ್ರಿ. ಸುಮ್ಮನೆ ಯಾಕೆ ಮನಸ್ಸಿಲ್ಲಾರ ಮನಸ್ಸು ಆ ಹುಡುಗಿನ ಅಲ್ಲಿ ಕಳಿಸಿ ಆಕಿನ ಜೀವನನೂ ಹಾಳು ಮಾಡ್ತೀರಿ, ಅಲ್ಲಿ ನಮ್ಮ ಹುಡುಗನ ಜೀವನನೂ ಹಾಳು ಮಾಡ್ತೀರಿ. ಅಪ್ಪ ನಾ ಹೇಳಿದ್ರೆ ನಿನಗೆ ಅರ್ಥ ಆಗ್ಲಿಲ್ಲ, ಇವ್ರು ಹೇಳಿದ್ರೆ ಅರ್ಥ ಮಾಡ್ಕೋ. ನಿಮ್ಮ ಅಪ್ಪಗೆ ಏನಾರ ಅರ್ಥ ಆಗಿತ್ತಂದ್ರೆ ಎಂದೋ ನಮ್ಮಿಬ್ಬರು ಮದುವೆ ಮಾಡ್ತಿದ್ದೆ. ಯಾರ ಮಾತು ಕೇಳೋ ಏನು ಮಾಡಕತ್ತನೋ ಒಂದು ಗೊತ್ತಾಗಲ್ಲ. ಆದ್ರೂ ಏನ ಮನಸ್ಸಿಲ್ಲಾರ ಮದುವೆ ಮಾಡಿದೆ. ಈಗ ನಮ್ಗೆ ಸುಖ ಶಾಂತಿ ಸಿಕ್ಕದ ಇಲ್ಲ. ನಮ್ದು ಬಿಡು, ಹಾಡದ ಮಗಳ ಜೀವನಾನ ಹಾಳು ಮಾಡಕತ್ತಾನಂದ್ರ ಅವ್ರಿಗೆಲ್ಲಿ ತಿಳಿಬೇಕಲ್ಲ. ಕೂಡಿದ ಪ್ರೀತಿ ಗೊತ್ತಿ ಮಾಡಿ ಅಲ್ಲಿ ಕೂನ ಗೊತ್ತಾ ಇಲ್ಲಾರ್ದವ್ನ ಕೈ ಒಯ್ದು ನಿಮ್ಮ ಹುಡುಗಿನ ಕೊಟ್ಟಿರಲಿಲ್ಲ. ನಿಮಗರಿ ತಿಳಿದಿಲ್ರಿ? ನೋಡಪ್ಪ, ಆ ಮದುವೆ ಮಾತುಕತೆ ಮುಗಿದ ಮೇಲೆ ನನಗೆ ಈ ವಿಷಯ ಗೊತ್ತಾಗೈತಿ. ಈಗ ನಾನು ಏನು ಮಾಡ್ಬೇಕು ಹೇಳು? ಅಲ್ಲಾರ ಮಾತು ಕೊಟ್ಟೀನಿ, ಮದುವೆ ಮಾಡ್ಬೇಕಾಗಿತ್ತು, ಮಾಡೀನಿ. ನೋಡ್ರಣ್ಣ, ಈ ಹುಡುಗಿನ ಮದುವೆ ಆಗಿದ್ದ ಹುಡುಗಿಗೂ ಗೊತ್ತಾಗೈತಿ, ನಿಮಗೂ ಎಲ್ಲ ಗೊತ್ತಾಗೈತಿ. ಪಾಪ ಇವ್ರಿಬ್ಬರನ್ನ ಅಗಲಿಸ್ಬೇಡ್ರಿ. ಆ ಹುಡುಗ ಬೇಕಂದ್ರೆ ನಾನು ಹೇಳ್ಕೊತೀನಿ. ನೀವೀಗ ದೊಡ್ಡ ಮನಸ್ಸು ಮಾಡಿ ಇವ್ರಿಬ್ಬರನ್ನ ಒಂದು ಮಾಡಿಬೇಡ್ರಿ. ಮಗಳ ದುಃಖ ಅರ್ಥ ಮಾಡ್ಕೊಂಡು ಈಗರೇ ಹ್ಞೂ ಅನ್ನಪ್ಪ. ಹೌದವಾ? ಈಗ ನೀ ಹೇಳ್ದಂಗೆ ನಾ ಹ್ಞೂ ಅಂದ್ರೆ ಆ ಹುಡುಗನ ಅಕ್ಕಗೆ ನಾ ಏನು ಹೇಳಿ? ಅಲ್ಲ, ಆಕೇನು ಖುಷಿಯಿಂದ ನಿಮ್ಮ ಮಗಳನ್ನ ಮನೆ ಸೊಸಿ ಮಾಡ್ಕೊಂಡಳತ್ ಮಾಡ್ರಿ. ನೀವು ಕೇಳಿದಟ್ಟ ವರದಕ್ಷಿಣೆ ಕೊಟ್ಟಿದ್ದಕ್ಕೆ ಮಾಡ್ಕೊಂಡಿದ್ದು. ನಿಮ್ಮ ರೊಕ್ಕ ರೂಪಾಯಿ ಆಸ್ತಿ ಎಳ್ಳಷ್ಟು ನಾ ಆಸೆ ಪಡಲಿಲ್ಲ. ನಾ ಆಸೆ ಪಟ್ಟಿದ್ದು, ನಾ ಇಷ್ಟಪಟ್ಟಿದ್ದು ಈ ಪದ್ಮಿನಿ ಒಬ್ಬೇಕಿನ. ಇನ್ನು ಮುಂದ್ರೆ ಮನಸ್ಸು ಬದಲು ಮಾಡಿ ಆಕಿನ ನನ್ನ ಜೋಡು ಮಾಡಿ ನಕ್ಕೋತ ಬಾಳೆ ಮಾಡ್ತೀನಿ. ಇನ್ನೂ ಆ ಕನಸಿನಾಗ ನಾನು ಆ ಕನಸ ನನಸು ಮಾಡ್ಯಾರ ಸಾಕು. ಮಾತು ಕೊಟ್ಟು ಮೊದಲನೇ ಸಲ ಮಾತಿಗೆ ತಪ್ಪಕತ್ತೇನ್ರಿ. ಅದು ಯಾಕೋ ನಮ್ಮ ಹುಡುಗಿ ಒಲ್ಲೆ ಅನ್ನಕತ್ತಾಳ. ಇವಾಗತನ ಮುರ್ಕೊಂಡು ಬಿಡ್ರಿ. ನನ್ನ ಬಾಯಿಗೆ ಬರೋ ಮಾತು ನಿಮ್ಮ ಬಾಯಿಗೆ ಬತ್ತಲ್ಲ, ನನಗೆ ಸಂತೋಷ ಆಯ್ತು. ನನಗೂ ಇದೇ ಬೇಕಾಗಿತ್ತು. ನಿನಗೇನ್ ಅರ್ಥ ಆಕೈತಿ ಅಂತ ಹಿಂಗ್ ಮಾತಾಡಕತ್ತಿ? ಸುಮ್ಮಿರು. ಅಲ್ರಿ ಬೀಗ್ರ, ಅವಾಗ ಹಂಗ್ ಮಾತಾಡಿದ್ರಿ, ಇವಾಗ ಹಿಂಗ್ ಮಾತಾಡಕತ್ತಿರಲ್ಲ. ಮಗಳನ್ನ ಚಲೋ ಮನೆ ಕೊಟ್ಟೆ ಅಂತೇಳಿ ಅವ್ರು ತಿಳ್ಕೊಂಡಿದ್ರು ಪಾಪ. ಆದ್ರೆ ನೀವು ಬಂಗಾರ ಆಶಕ್ಕ ವರದಕ್ಷಿಣೆ ಆಶಕ್ಕ ಹೆಣ್ಣು ತಗೊಂಡ್ರೆ ಅವ್ರಿಗೆ ಏನು ಗೊತ್ತಿತ್ತು? ಅವ ಮಾತಾಡೋದ್ರಾಗ ಏನು ತಪ್ಪಿಲ್ರಿ. ನಾ ಮಾತಾಡೋ ಮಾತ ಅವ ಮಾತಾಡಕತ್ತೇನ, ನನಗೂ ಈಗೀಗ ತಿಳಿಯಾಕತ್ತೈತಿ. ನೋಡ್ರಿ, ನನಗೆ ನನ್ನ ಮಕ್ಕಳ ಜೀವನನ ಭಾಳ ಮುಖ್ಯ. ನಿಮಗೆ ಹೆಂಗ್ ನಿಮ್ಮ ಮಕ್ಕಳ ಜೀವನ ಮುಖ್ಯನೋ ಹಂಗ ನನ್ನ ತಮ್ಮನ ಜೀವನನೂ ನನಗೂ ಮುಖ್ಯನ. ಅಕ್ಕ, ನನಗೇನು ಬೇಜಾರಿಲ್ಲ. ಅವ್ರು ಬಿಟ್ಟಟ್ಟನೆ ಚಲೋ ನನಗೂ. ಇನ್ ಮುಂದ ನಮ್ಮ ಅಪ್ಪಗೂ ಒತ್ತಾಯ ಮಾಡ್ಬೇಡ್ರಿ, ನಮ್ಮ ಅಕ್ಕಗೂ ಒತ್ತಾಯ ಮಾಡ್ಬೇಡ್ರಿ. ಇಲ್ಲಿಗೆ ಕ್ಲೋಸ್ ಮಾಡ್ಬೇಡಿ. ಇಲ್ಲಿಗೆ ಕ್ಲೋಸ್ ಮಾಡ್ಬೇಕಾ? ಇಲ್ಲಿಗೆ ಕ್ಲೋಸ್ ಮಾಡಿದೆ ಅಂತಂದ್ರ ನಮಗ್ ಕೊಡ್ಬೇಕಾಗಿ ವರದಕ್ಷಿಣೆ ಯಾರು ಕೊಡ್ತಾರ? ಈಗ ಒಪ್ಕೊಂಡ್ರಲ್ಲ, ರೊಕ್ಕದ ಸಂಬಂಧ ನೀವು ಈ ಮದುವೆ ಮಾಡಿರಿ ಅಂತ. ನಿಮಗೆ ರೊಕ್ಕ ಬೇಕಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ರೊಕ್ಕ ಕೊಡ್ತೀನಿ. ಆದ್ರೆ ಇನ್ನು ಮುಂದೆ ನಮಗೆ ನಿಮಗೆ ಒಟ್ಟ ಸಂಬಂಧ ಇಲ್ಲ, ನೆನಪಿರ್ಲಿ. ನಮ್ಮ ಅಕ್ಕ ಹಂಗೆ ಮಾತಾಡ್ತಾಳ್ರಿ. ರೊಕ್ಕ ಬೇಡ, ಬಂಗಾರ ಬೇಡ, ಏನೂ ಬೇಡ್ರಿ. ಆಕೆ ಯಾರನ್ನ ಇಷ್ಟಪಟ್ಟಾಳಲ್ರಿ, ಅವ್ನು ಮದುವೆ ಮಾಡಿ ಕೊಟ್ಬಿಡ್ರಿ. ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ರೀ ನಿಮಗೆ. ಇರ್ಲಿ ಬಿಡ್ರಿ, ನೀವು ಇಷ್ಟಪಟ್ಟವ್ರ ಸಂಗಾಟ ಇರ್ರಿ. ಅಕ್ಕ, ನೀವು ಬರ್ತಿರ ಬಿಡ್ತಾರೆ ಬಿಡು, ನಾ ಹೋಗ್ತೀವಿ ನೋಡು. ಬಂಗಾರ ಅಂತ ತಮ್ಮದನ, ಬಂಗಾರ ಅಂತ ನಿಮ್ಮ ಮನೆತನ ಮರ್ಯಾದೆ ಐತಿ. ರೊಕ್ಕದ ಆಶೆಕ್ಕೆ ಮನೆತನ ಮರ್ಯಾದೆ ಹಾಳು ಮಾಡ್ಕೊಬೇಡ್ರಿ, ಅವ್ನ ಜೀವನ ಹಾಳು ಮಾಡಬೇಡ್ರಿ. ದೊಡ್ಡವ್ರಿದ್ರೆ ಸ್ವಲ್ಪ ತಿಳ್ಕೊರಿ. ಬೀಗ್ರ, ಮಾತು ಕೊಟ್ಟು ತಪ್ಪಿರಿ. ಯಾರ ಮನಸ್ಸಿನಾಗ ಏನು ಇರ್ತೈತಿ ಅಂತ ಹೇಳಕ್ ಬರೋದಿಲ್ಲ. ಮಕ್ಕಳ ಮನಸ್ಸಿನಾಗ ಏನು ಇರ್ತೈತಿ ಅಂತ ನಮಗೆ ಗೊತ್ತಾಗಲಾರ್ದ ಒತ್ತಾಯ ಮಾಡಿ ಮದುವೆ ಮಾಡಿಬಿಡ್ತೀವಿ, ಅವ್ರ ಜೀವನ ಹಾಳು ಮಾಡಿಡ್ತೀವಿ.
ನಮ್ ಪುಣ್ಯಕ್ಕೆ ಈಗಾರ ಅರ್ಥ ಆಯ್ತಲ್ಲ ನಮಗ ಆಗ್ಲವ ಮಗಳ ಈ ಮದುವೆರ ನಿನ್ಗೆ ಇಷ್ಟ ಆಯ್ತಲ್ಲ ನಿನಗೆ ಈ ಮದ್ವೆ ಇಷ್ಟ ಆಯ್ತಲ್ಲ ಇರೋ ತಕ್ಕ ಚಂದ ನೋಡ್ಕೋತೀನಿ. ಸಾಕಪ್ಪ ಅಷ್ಟಾದ್ರೆ ಸಾಕು. ತಂದೆ ಹಿರಿ ಜೀವಕ್ಕೆ ಇನ್ನೇನು ಅನ್ಸ್ಬೇಕು ಹೇಳು. ಈ ದೇವರ ಸನ್ನಿಧಿ ಒಳಗ ನೀವಿಬ್ರು ಒಂದಾಗ್ರಿ, ಚೆನ್ನಾಗಿ ಬಾಳೆ ಮಾಡ್ರಿ. ಇದನ್ನ ನೋಡಪ್ಪ ನಿಮ್ ತಂದೆ ಹಿರಿ ಆಸೆ. ಅಪ್ಪ ನಿನ್ ಮಾತಿಂದ ನಂಗೆ ಬಹಳ ಖುಷಿ ಆತ. ಇದ ಖುಷಿ. ನೀನು ಗಂಡನ ಜೋಡಿ ಕಡೆತನಕ ಇರ್ಬೇಕು ನೋಡವ್ವ. ನೋಡಿ ಸುಖವಾಗಿ ಬಾಡ್ರಿ. ಗೌಡ್ರ, ಈಗ ನೀವು ತಗೊಂಡಿದ್ದ ನಿರ್ಣಯ ಮತ್ತು ನೀವು ಮಾಡಿದ ಕೆಲಸ ನನಗೆ ಭಾಳ ಮನಸ್ಸಿಗೆ ಬರ್ತದೆ. ನಾನು ನಡಿತೀನಿ ರೀ ಗೌಡ್ರ. ಹಾಂ ರೀ, ಅದು ನಿಮ್ಮ ಗುಣ ನನಗೆ ಭಾಳ ಹಿಡಿಸ್ತದೆ. ನೀವು ಅಲ್ಲಿ ಕೆನ್ನೆ ಹುಡುಕಾಕತ್ತೀರಿ ಅಂತ ಮಾತು ಕೇಳೀನಿ. ಅದಕ್ಕೆ ನನಗೇನು ಅನ್ಸಾಕತ್ತೈತೆ ಅಂದ್ರೆ ಇಂಥ ಹಿರಿ ಗುಣದ ಅಳಿಯನ ನಾ ಎಲ್ಲಿ ಹುಡುಕಲಿ. ನೀವು ಒಪ್ಪುದಾದ್ರೆ ನನ್ನ ಮಾತು ನಿಮ್ಮ ಮನಸ್ಸಿಗೆ ಬಂದ್ರೆ ಈ ನನ್ನ ಮಗಳ ಮದುವೆ ನೀವು ಆಗ್ತೀರಿ? ಹಿರಿ ಮಗಳ ಮದುವೆ ಮಾಡಿ ಇಷ್ಟು ದಿನ ಹೈರಾಣ ಆಗಿದೆ. ಈಗ ಪಾಪ ಅವ್ರ ಮನಸ್ಸಿನಾಗ ಏನೈತೆ ನಮಗೆ ಕೇಳಿ ಅವ್ರಿಗೆ ಎಲ್ಲಿ ಚಲೋ ಅನಿಸ್ತೈತೆ ಅಲ್ಲಿ ಮಾಡಿಕೊಡ್ರಿ. ನಮಗೆ ನೋಡಾತಾರ, ನೋಡಕ್ಕೆ ಬರ್ತೈತಿ. ನೀವು ಹೇಳೋದು ಬರೋಬರಿ. ನೋಡ್ರಿ, ಈಗ ಆತುರದ ನಿರ್ಧಾರ ತಗೊಂಡು ಮತ್ತೆ ಕೆಡ್ತಿದ್ದೆ ನಾನು. ಈ ನನ್ನ ಮಗಳ ಮನಸ್ಸಿನಾಗ ಏನೈತೆ ಅಂತ ನಾನು ಕೇಳ್ಬೇಕಲ್ಲ. ಮಗಳ, ನಾನು ತಗೊಂಡ ಈ ನಿರ್ಧಾರ ನಿನ್ನ ಮನಸ್ಸಿಗೆ ಐತೇನವ? ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳ್ತಾರ, ಒಪ್ಪಿಗೆ ಐತೆ ಅಂತ ಕಾಣುತ್ತೆ. ಅದಕ್ಕೆ ಈ ದೇವರ ಸನ್ನಿಧಿ ಒಳಗನ ಆಗ್ಬಿಡ್ಲಿ ಬರ್ರಿ. ಏನಾಗಿದೆ ನಿನಗ? ಮುಖ ಯಾಕೆ ಸಣ್ಣ ಮಾಡಿ ಇವತ್ತ? ಮದ್ವಿಗಿಂತ ಮೊದಲು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿದ್ರಿ, ಈಗಂತೂ ಎಲ್ಲೇ ಕರ್ಕೊಂಡನ ಹೊಂಟಿಲ್ಲ. ಎಲ್ಲಿ ಹೋಗ್ಬೇಕೈತಿ ಹೇಳ? ಮದುವೆಗಿಂತ ಮೊದಲ ಎಲ್ಲ ಸುತ್ತಾಡಿವಿ, ಮತ್ತೆ ಗಾಡಿನೂ ಬಾಡಿಗೆ ಬಾಳದವು. ಹೋಗೋಣ, ಒಂದು ಟೈಮ್ ಬರ್ಲಿ, ಹೋಗೋಣ. ಇಷ್ಟ ಹೇಳ್ತೀರಿ, ಗಾಡಿ ಬಾಡಿಗೆ ಹೋಗ್ತೀರಿ. ನಮ್ಮ ಮನ್ಯಾಗ ಒಬ್ಬಾಕಿನ ಕುಂದಿರ್ಬೇಕು ನೋಡ್ರಿ. ಒಬ್ಬಾಕಿಗೆ ಮನ್ಯಾಗ ಕೂತ್ ಬೇಸರ ಆಗತ್ತ. ಒಂದ್ 4 ದಿನ ನಿಮ್ಮೂರಿಗೆ ಹೋಗ್ಬರ್ತೇನೆ. ಮತ್ತೆ ನಮ್ಮಪ್ಪ ಕರ್ಯಾಕೂ ಬಂದಿಲ್ಲ, ಯಾವ ಮುಖ ಉಟ್ಕೊಂಡು ಹೋಗ್ಲಿ ನಾನಲ್ಲಿ? ಇವತ್ತಲ್ಲ ನಾಳೆ ಕರ್ಯಾಕ್ ಬಂದ ಬರ್ತಾನೆ. ಅಲ್ಲಿ ತನಕ ಸ್ವಲ್ಪ ಕಾಯ್ಬೇಕು. ಅಷ್ಟು ನನಗೆ ಬೇಸರ ಆಗತ್ತಿತ್ತಂದ್ರ ಒಂದ್ ದಿವ್ಸ ಎಲ್ರಿ ಬಾಡಿಗಿಲ್ಲಾರ ಹೊರ ಹೋಗ್ಬಂತು, ಆಯ್ತಿಲ್ಲ? ಎಲ್ಲಿಗೊಂಟ್ರಿ? ಮಾತು ತಪ್ಪಿ ನಡೆದಂತ ಬೀಗ್ರ. ಪಂಚಮಿ ಬಂತಲ್ರಿ, ಅದಕ್ಕ ಮಗಳ ಕಡೆ ಹೋಗಿ ಬರ್ಬೇಕಂತ ಬಂತೇನ್ರಿ. ಹೊಸ ಬಿಗ್ತನ ಕೊಬ್ಬರಿ ಕುಬಸ ಬಾಳ್ ಜೋರ್ ಐತಿ. ಆ ಹಬ್ಬ ಹುಣಿಮೆ ಎದಕ್ ಮಾಡ್ಯಾರಿ? ಸಂಬಂಧಗಳು ಉಳಿಬೇಕಂತ, ಕಳ್ಳ ಬಳ್ಳಿ ಹೊಂದ್ಕೊಂಡು ಹೋಗ್ಲಿ ಅಂತಾನ ಮಾಡಿದ್ರಿ. ಅದೆಷ್ಟು ದಿನ ನಿಮ್ ಸಂಬಂಧ ಉಳಿತಾವಂತ ಹೇಳಿ ನಾನು ನೋಡ್ತೀನಿ. ಈ ಸಂಬಂಧ ಏನು ಶಾಶ್ವತ ಅಲ್ಲ. ಆಗಿದ್ದೆಲ್ಲ ಆಗೋತು. ಮನಸ್ಸಿನಾಗ ಶೆಟ್ ಇಟ್ಕೊಂಡು ಮಾತಾಡಬೇಡ್ರಿ. ಹುಡುಗಿ ಚಲೋ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ರಿ ಸಾಕ. ನಿಮ್ಮ ಮಗಳ ಹೇಳ್ದಂಗ ನೀವು ಕುಣುದ್ರಿ. ಅದ್ ಹೆಂಗ ನಿಮ್ಮ ಮಗಳ ಅಲ್ಲಿ ಬಾಳೆ ಮಾಡ್ತಾಳಂತೇಳಿ ನಾನು ನೋಡ್ತೀನಿ. ಹೋದ್ರೆ ರಾತ್ರಿ ಹಗಲಿ ಬಾಡಿಗೆ ಹೋಗ್ತೀರಿ, ನಾವ್ ಒಬ್ಬಾಕಿನ ಹೆಂಗಿರ್ಬೇಕ್ರಿ ಇಲ್ಲೇ? ಇಷ್ಟೆಲ್ಲ ಗೊತ್ತಿದ್ದು ನಾನು ಮದುವೆ ಆಗಿಲ್ಲ. ಮದುವೆ ಆದ್ಮೇಲೆ ಹಿಂಗ್ ಮಾತಾಡಿದ್ರೆ ನಾವ ಏನ್ ಮಾಡ್ಲಿ? ಅದು ನಮ್ಗೆ ದುಡಿಬೇಕಲ್ಲ ನಾವು. ಹೋಗ್ರಿ, ಬ್ಯಾಡ ಅನ್ನಲ್ಲ. ಮನಿ ಹೆಂಡತಿ ನೆನಪಿರ್ಬೇಕಲ್ಲ ನಿಮ್ಗ. ನೆನಪಿದ್ದಲ್ಲೇ ಎಷ್ಟ ರಾತ್ರಿ ಆದ್ರೂ ಮನೆಗೆ ಬರ್ತೀನಿಲ್ಲ, ಅದು ಖುಷಿ ಪಡು. ಆಯ್ತು, ಇವತ್ತು ಲಗು ಬರ್ತೀನಳ. ಅಂಗಿ ಹೊಲಸಾಗೈತ್ರಿ, ಮತ್ತೊಂದು ಹಾಕೊಂಡ್ ಹೋಗ್ರಿ. ಹೊಸ ಅಂಗಿ ಹಾಕೊಂಡ್ ನಾನು ಹೆಣ್ಣು ನೋಡಕ್ ಹೊಂಟೀನಿ, ಗಾಡಿ ಬಾಡಿಗೆ ಹೊಂಟೀನಿ. ಹೆಂಗಿದ್ರು ಅರಿ ಹೊಲ್ಸಾಗೋಳ ಮತ್ ಬರ್ತಾ ಮುಂದೆ ಹಾಕೊಳಕ್. ಯಾರಿಗ ಗೊತ್ತ, ಗಾಡಿ ಒಳಗ ಚಂದ್ ಹುಡ್ಗ್ಯಾರ ಬರ್ತಾರ, ನೋಡಾಕ್ ಹೋಗಿದ್ರು ಹೋಗಿರ್ಬೇಕ್ ನೀವು. ಮಾತು ಚಾಲೋ ಮಾಡಿದೆ. ಗಾಡಿ ಒಳಗ ಚಂದ್ ಹುಡುಗಿಯರು ಬರ್ತಾರ, ಯಾರಿಲ್ಲ ಅಂದಾರ? ಆದ್ರ ಗಾಡಿ ಒಳಗ ಸೈಡ್ ಮಿರರ್ನ್ಯಾಗ ನಾನ್ ನೋಡಿದ್ದೆ ನಿನ್ನ. ಮನಸ್ ಕೊಟ್ಟಿದ್ದು ನಿನಗ, ಮದುವೆ ಆಗಿದ್ದು ನಿನ್ನ. ಮನಸ್ಪೂರ್ವಕವಾಗಿ ಹೆಂಡತಿ ಅಂತ ಕರೆಯಾಕತ್ತೀನಿ. ಸಾಕಲ್ಲ, ಹೆಂಡತಿಯಾಗಿ ನನ್ನ ಮನೆಗೆ ಬಂದಿ. ಮಾತಿಗಷ್ಟ ಹೆಂಟ್ ಆಗ್ಬಾರ್ದ. ಅಲ್ಲಿ ಇಲ್ಲಿ ಒಂದ್ಸತ್ ನಾನು ಹೊರ ಕರ್ಕೊಂಡ್ ಹೋಗ್ರಲ್ಲ. ಕರ್ಕೊಂಡು ಹೋಗ್ತೇನೆ ಆಯ್ತಿಲ್ಲ. ಇವತ್ತೊಂದು ಬಾಡಿಗೆ ಐತಿ, ಹೋಗೋಣ ಬರ್ತೀನಿ. ಬರ ಏನ್ರ ಒಂದು ಗಿಫ್ಟ್ ತೊಗೊಂಡ್ಬರ್ತೀನಿ. ಬರ್ಲಾ? ಹುಷಾರ್ ಮನಿ ಕಡೆ.
ಅಶ್ವಿನಿ, ಅಪ್ಪ ನೀ ಬಂದಿ ನಂಗೆ ನಂಬಕ್ ಆಗ್ವಲ್ತ. ಮದುವೆ ಮಾಡಿ ಕೊಟ್ಟನೆ ಅಂದ್ರ ಅಪ್ಪನ ಜವಾಬ್ದಾರಿ ಮುಗಿತಂತ ತಿಳ್ಕೊಂಡೇನುವ ಅಲ್ವಾ? ಪಂಚಮ ಬಂತಲ್ಲ, ಅದಕ್ಕೆ ಕೊಬ್ಬರಿ ಕುಬ್ಸ ತಗೊಂಬಂದೇನವ. ಎಲ್ಲದಕ್ಕಿಂತ ಹೆಚ್ಚಿಂದ ನೀ ಬಂದಿದ್ದ ಬಾಳ ಖುಷಿ ಆಗೈತ್ ನನಗ್. ಬಾ ಒಳಗ. ನಿನ್ ಗಂಡ ಎಲ್ಲದನವ? ಅಪ್ಪ ಅವ್ರ ಗಾಡಿ ತಗೊಂಡ್ ಬಾಡ್ಗೆ ಹೋಗ್ಯಾರ, ನೀ ಬಾ ಒಳಗ. ಮತ್ತ ಹೆಂಗವ ಜೀವನ ಚಲೋ ನಡೆದೈತಿ? ಹ್ಞೂ ಅಪ್ಪ, ಇವ್ರನ್ನ ಮದುವೆ ಆಗಿ ನನ್ನ ಜೀವನ ಭಾಳ ಚಲೋ ನಡೆಯತಿ. ನಾ ಎಲ್ಲಿ ಈ ನಗೋರ್ ಮುಂದೆ ನಗ್ಗೇಡಿ ಆಗೋ ಪ್ರಸಂಗ ಬರುತ್ತಂತ ತಿಳ್ಕೊಂಡಿದ್ನವ. ಆದ್ರೆ ನೀವು ಚಲೋ ಅದಿರಲ್ಲ, ಇದು ನನಗೆ ಭಾಳ ಸಾಕತ್ತವ. ಅಶ್ವಿನಿ ಬಂದು ಹೋದ್ಲನ? ಅಕ್ಕೇಲಿ ಬರ್ತಾಳವ. ಅಕ್ಕಿ ಗಂಡ ಬೆಂಗಳೂರಿಗಿಲ್ಲ, ಹಿಂಗಾಗಿ ಬರೋದು ಹೋಗೋದು ಅಪರೂಪವ. ಅಪ್ಪ ಭಾಳ ದಿವ್ಸದ ಮೇಲೆ ಬಂದಿರಿ, ಅವರು ಈಗ ಬರ್ತಾರ, ಇದ್ದು ಹೋಗೋಂತ್ರ. ಇದ್ದು ಹೋಗೋದೇನಾಗೋದಿಲ್ಲವ, ಯಾಕಂದ್ರೆ ನಮಗೂ ಹೊಲ್ದಾಗ ಭಾಳ ಇರ್ತಾವ. ಆದ್ರೆ ನಿನ್ನ ಗಂಡಕ್ಕೆ ಭೇಟಿಯಾಗೇ ಹೋಗ್ತೀವಿ. ಆಯ್ತಪ್ಪ, ಕುಂದ್ರು, ಊಟಕ್ಕೆ ಏನ್ರ ಮಾಡ್ತೇನೆ. ನಿನ್ನ ಜೋಡಿ ಮದ್ವಿ ಮಾಡ್ಕೊಂಡು ಅವನ್ ಜೋಡಿ ಬಾಳ ಮಾಡಾಕತ್ತಾಳಕಿ. ಅಕ್ಕಿನ ಬಾಳೆ ಸುದ್ದಿರ್ಬಾರ್ದ? ಯಾರ್ದಾರ ಸಿಟ್ಟ ಯಾರ ಮೇಲಾರ ತೋರ್ಸುದೇನಕ್ಕ? ಕಷ್ಟಪಟ್ಟು ನಿನ್ನ ಅಕ್ಕಿನ ಜೋಡಿ ಗಂಟ್ ಹಾಕಿದ್ದೆ, ಆದ್ರೇನ್ ಮಾಡೋದು, ಆ ಡ್ರೈವರ್ ಜೋಡಿ ಹೊಡೆಗಳಕ್ಕಿ. ಹೋಗ್ಲಿ ಬಿಡು, ಅವ್ರವ್ರ ಇಷ್ಟ ಅವ್ರ ಮನ್ಸಿಗೆ ಬಂದಾಗ ಬದುಕ್ತಾರ, ಅದಂತೂ ನ್ಯಾಯ ಮಾಡೋನು. ತಮ್ಮ, ನೀ ಸುಮ್ಮಿದ್ರು ನಾ ಸುಮ್ಮಿರಂಗಿಲ್ಲ. ಯಾಕಂದ್ರಕಿ ನನ್ನ ಮರ್ಯಾದೆ ತೆಗಿಯ ಕೆಲಸ ಮಾಡಾಳಕಿ. ನಿನ್ನ ಲಾಭ ಸಂಬಂಧ ನಿನ್ ತಮ್ಮಗ ಮೋಸ ಮಾಡಾಕತ್ತಿದ್ದಿ, ಆಕಿ ಏನ್ ಮಾಡೋದು ದೊಡ್ಡದಾಗದಲ್ಲ. ನಿನಗ್ ಕಳ್ ಕರೆಕ್ತಿರ್ಬೋದು, ನನಗಲ್ಲ. ಅಂತದ್ರಾಗ ಅವ್ರಪ್ಪ ಅಕ್ಕಿಗೆ ಕೊಬ್ಬರಿ ಕುಬ್ಸ ಕೊಡಕ್ ಹೋಗ್ಯಾನ. ವಸ್ತುನೇ ಆಗ್ಲಿ ವ್ಯಕ್ತಿನೇ ಆಗ್ಲಿ, ಅದು ನಮ್ದಲ್ಲ ಅಂತಂದ್ರ ಅದ್ರ ಬಗ್ಗೆ ತಿಳಿಸ್ಕೊಳ್ಬಾರ್ದಕ್ಕ. ಪದ್ದು, ಯಾವ ಮುಂಜಾನೆ ಬಸ್ಸಿಗೆ ಬಂದೇನಪ್ಪ. ಯಾಕ ಎಲ್ಲಿ ಹೋಗಿದ್ದಿ ಇವತ್ತು ಹೊರಗೆ? ಇಲ್ಲೇ ಊರಂದ ಬಾಡಿಗಿತ್ ಮಾವ, ಗುಡ್ಡಾಪುರಕ್ಕೆ ಗತ್ರಿಗೆ ಹೋಗಿದ್ದೀನಿ. ಪದ್ದು, ಚಲೋ ಆತಪ್ಪ. ಏನ್ರಿ ಅದು ಪದ್ದು ಪದ್ದು ಅನ್ನತ್ತೀರಿ? ಇಲ್ಲಿ ಹೋಗುವಾಗ ಮುಖದಾಗ ಸಾಪಿತ್ತು, ಈಗ ಒಳ್ಳೆ ನಿಮ್ಮ ಅಪ್ಪ ಬರೋಣ ಮುಖ ಅರಳೈತಲ್ಲ. ರೀ ನನಗ ನಿನಗ್ ತರ್ಲಾರ ಮತ್ತೆ ತರ್ಲಿ. ಚಲೋ ಐತಿ ನೋಡ್ರಿ ಮಾವ. ಅಲ್ಲ ಮಾವ, ಏನದು ಬರದು ಹೋಗುದು? ಬರದು ಬದಿ ಒಂದ್ 4 ದಿನ ಇದ್ದವ ಮಾವ, ಆಕಿನ ಖುಷಿ ಸಂಬಂಧ. ನಾನು ಅದನ್ನ ಹೇಳತ್ತೇನ್ರಿ ಅವ್ರಿಗೆ. ನೀವಿಬ್ರು ಚಂದ ಇರೋದ್ ನೋಡಿ ಬಹಳ ಖುಷಿ ಆಗೈತಿಪ್ಪ ನನಗ. ಇದ ನೋಡಿ ಹೊಟ್ಟೆ ತುಂಬನಾಗೆ ಆಗೈತಿ. ಅಲ್ಲ, ಯಾಕೆ ಇಷ್ಟ ಅವಸರ ಮಾಡ್ತಿ? ಮತ್ ಬರೋದ್ ಹೋಗುದ್ ಮಾಡ್ತಿರ್ತೀನಿ ತಗೋ. ಮದುವೆ ಆಗಿ ಇಷ್ಟ ದಿವ್ಸದ ಮೇಲೆ ಬಂದಿ ನೀನು, ಮತ್ತೇನ್ ಬರ್ತೀನಿ ನೀನು? ಇರು ಮಾವ, 4 ದಿನ. ನೋಡಪ್ಪ, ಊರಾಗ ನನಗೂ ದಗದ ಬಾಳ ಇರ್ತಾವ. ಹಂಗ ಇಲ್ಲಿದ್ರೆ ಹಂಗ ಹಂಗೇನಾರ ಜೀವನ ಅನಸ್ತಂದ್ರ ನೀವಿಬ್ರು ಬಂದ್ ಹೋಗಿರಲ್ಲ. ನಾ ಬರ್ತೀನಿವ, ಬರ್ತೀನಪ್ಪ. ಹೆಂಗದಲ್ರಿ ಮಗಳು? ಮಗಳ ಹೆಂಗೋ ಅದಾಳ ಅಂತ ನಾನು ಚಿಂತೆ ಒಳಗಿದ್ನಿ. ನೋಡ್ದಾಗ ಗೊತ್ತಾತ್ರಿ, ನಾವ್ ಅನ್ಕೊಂಡಕ್ಕಿಂತ ಬಹಳ ಚಂದ ಅದಾರ. ಬಡವ್ರ ಮನ್ಯಾಗ ಅಕ್ಕಿ ಚಂದದಳ ನಂಬುವಂತ ಮಾತ್ರ ಮಾತಾಡಿ ಇದು. ಆ ಬಡವ್ರ ಮನ್ಯಾಗ ನನ್ನ ಮಗಳು ಹೊಂದಾಣಿಕೆ ಆಗಿ ಹೋಗ್ತಾಳೋ ಇಲ್ಲೋ ಅಂತ ನನಗೂ ಬಹಳ ಚಿಂತೆ ಇತ್ರಿ. ಆದ್ರೆ ಹೋಗಿ ನೋಡಿದಾಗ ಗೊತ್ತಾತು, ಬಹಳ ಖುಷಿ ಅದಾಳ. ನನ್ನ ಮಗಳಿಗೆ ಈ ಬಡತನ ಸಿರಿತನ ಬೇಕಾಗಿಲ್ರಿ. ಆಕಿಗೆ ಬೇಕಾಗಿದ್ದು ಆಕಿ ತಕ್ಕ ಜೋಡಿ. ಆ ಜೋಡಿ ಅಲ್ಲಿ ಸಿಕ್ಕೈತಿ, ಸುಖವಾಗಿ ಅದಾರ. ಬೀಗ್ರ, ಈಗ ನಿಮ್ಮ ಅಳಿಯ ನಿನ್ನ ಮಗಳನ್ನ ಬಾಳ ಚೆನ್ನಾಗಿ ನೋಡ್ಕೊಂತಿರ್ಬೋದು. ಯಾಕ ನಿಮ್ಗ ಗಂಡಸ ಮಕ್ಳಿಲ್ಲ, ಹಿಂದೆ ನಿಮ್ಮ ಆಸ್ತಿ ಬಿದ್ದು ಕೊಳ್ಯಾಕತ್ತೈತಿ. ಅವನ ತಲೆಯಾಗ ಆ ವಿಚಾರಗಳು ಅದಾವೋ ಇಲ್ಲೋ ನನಗಂತೂ ಗೊತ್ತಿಲ್ರಿ. ಆದ್ರ
ಇಂಥ ವಿಚಾರ ನಿಮ್ಮ ತಲೆಯಾಗ ಅದಾವಂತನ ನಿಮ್ಮ ಜೋಡಿ ಬೀಗಸ್ತನ ಆಗ್ಲಿಲ್ಲ ಅಂತ ಕಾಣತ್ರಿ. ನಮ್ಮ ಬಿಕ್ತನ ಮುರ್ಕೊಂಡ್ರಿ ಅಂತ ಬಳಿಕ ನಿಮ್ಮ ಮಗಳಲ್ಲಿ ಚೆನ್ನಾಗಿ ಬಾಳೆ ಮಾಡಕ ನಾ ಬಿಡಂಗಿಲ್ಲ. ಆ ಭಗವಂತನ ಅವರಿಬ್ಬರು ಜೋಡಿ ಕೊಡಿಸಿರುವಾಗ ನೀವು ಬಲವಂತದಿಂದ ಏನು ಮಾಡುವಂಗದಿರಿ? ಬೀಗ್ರ ಆವಿಗೆ ಅನುಕಂಪ ಬಂದ ಅದ್ರ ಸೇಡದ ಮರಿಬೋದು, ಆದ್ರೆ ನನಗ ಅನುಕಂಪ ಅನ್ನೋದೇ ಇಲ್ಲ. ಅನುಕಂಪ ಅನ್ನೋದು ನಿಮ್ಮ ಹಂತ ಕಿತ್ತಿತ್ತಂದ್ರ ಅದೆಷ್ಟೋ ಬಡ ಜೀವಿಗಳು ಇನ್ನೂ ಉಸಿರಾಡ್ತಿದ್ದು. ನಿಮ್ಮ ಹತ್ರ ಅನುಕಂಪನೂ ಇಲ್ಲ, ಮನುಷ್ಯತ್ವ ಅನ್ನೋದು ಮೊದಲ ಇಲ್ಲ. ಗೌಡ್ತಿಯರ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೊಡ್ರಿ. ನಾಳೆ ನಿಮಗೆ ಹಣ ಹೊರಕರ 4 ಮಂದಿನ ಸಂಪಾದನೆ ಮಾಡ್ರಿ. ಬಿಟ್ರಿ ಈ ಅಂಗಿ ಹಾಕೋತ್ರಿ, ಬಿಟ್ರೆ ಆ ಅಂಗಿ ಹಾಕೋತ್ರಿ. ಆ ಅಂಗಿ ಕಳೀರಿ, ನಾ ಅಂಗಿ ತಂದು ನೀರ್ ಹಾಕೋರಿ. ಯಾರು ತಗೊಂಬಂದ್ರ ಅದನ್ನ? ಸುಮ್ಮನೆ ರೊಕ್ಕ ಖರ್ಚು ಮಾಡ್ತಿಲ್ಲ. ಈಗ ಅದಾವ ಎಡಂಗಿ ಸಾಕು. ನನಗ್ ಹೊಸ ಸೀರೆ ತಂದು ಕೊಟ್ರಿ. ನೀವ್ ಹಳೆ ಅರ್ಬಿ ಮೇಲೆ ಅಡ್ಡಾಡೋದ ನಾನ್ ನೋಡಕ್ ಆಗಂಗಿಲ್ಲ. ನಾವು ಗಂಡ್ಮಕ್ಳ ಅರಿಬ್ ಹೆಂಗಿದ್ರು ನೋಡ್ತೀವಿ, ಆದ್ರೆ ನೀ ಹೆಣ್ಮಗಳು. ಅದು ಅಲ್ದ ಮದುವೆ ಆಗಿ ಬಂದಿ, 4 ಮಂದಿ ನೋಡ್ತಿರ್ತಾರ, ನೋಡಿ ಮಾತಾಡ್ಕೊತಿರ್ತಾರ. ಹಿಂತಿನ ಹೆಂಗಿಟ್ಟನಪ್ಪ ಅನ್ಬಾರ್ದು, ಎಷ್ಟು ಚಂದ ಇಟ್ಟನಪ್ಪ ಅನ್ಬೇಕು. ಅದಕ್ಕೆ ಸೀರೆ ತಂದು ಕೊಟ್ಟಿನಿ. ನೀ ಇದ್ದ ಸೀರೆ ಮ್ಯಾಗ ಅದಿ, ನಾ ಹೆಂಗ್ ಹೊಸ ಅಂಗಿ ಹಾಕೊಳ್ಳಿ? ನಮ್ಮ ಮನ್ಯಾಗ ಇರಕ್ಕೆ ನನ್ಗೆ ಯಾಕ್ರಿ ಹೊಸ ಸೀರೆ? ನೀವು ಊರು ಅಡ್ಡಾಡ್ತೀರಿ, ತಗೋರಿ ದಂಗೆ ಹಾಕಿ. ಇಲ್ಲೇ ಮನ್ಯಾಗ ಇದ್ದಿ, ಇದನ್ನ ಯಾವ ತಗೊಂಬಂದಿ? ನನಗೂ ನಿಮ್ಗೆ ಏನ್ರ ಕೊಡಿಸ್ಬೇಕಂತ ಆಸೆ ಐತ್ರಿ. ಬಾಜು ಮನೆ ಅಣ್ಣನ ಕಡೆಯಿಂದ ತರ್ಸೇನ್ರಿ. ಚಲೋ ಐತಿ, ಗಂಡ ಚಲೋ ಇರ್ಲತ್, ನೀ ಅನ್ನೋದು ಹೆಂಡತಿ ಚಲೋ ಇರ್ಲತ್, ನಾ ಅನ್ನೋದು. ನೋಡ್ಲೆ ಇಬ್ಬರಿಗೆ ನೆದರಿಗಿದ್ರೆ ಆಗಿತ್ತು. ಮತ್ತೆ ಅಂಗಿ ಹಾಕೊಂಡು ನಾ ಹೋಗ್ಬೇಕು. ಆಮೇಲೆ ಆ ಹುಡುಗಿ ನೋಡಿದ್ದೇನು, ಈ ಹುಡುಗಿ ನೋಡಿದ್ದೆ, ಮನೆಗೆ ಬಂದು ಕಿರಿಕಿರಿ ಹಚ್ಚಬಾರ್ದ? ಮತ್ತೆ ನಿನಗೆ ಹೇಳಾಗ್ತಿದ್ದೆ. ನಮ್ಮ ಹುಡುಗ ಹೆಂಗದ ನಂಗೆ ಗೊತ್ತೈತ್ ತಗೋರಿ. ಹೆಂಗ ಅಂಗಿ ಚಲೋ ಗೊತ್ತೈತ್ಯಾ? ಮಸ್ತ್ ಕಾಣತೈತಿ. ಇವತ್ ನನಗ್ ಬಾಳ ಖುಷಿ ಆಗತೈತಿ. ಯಾಕ? ಇವತ್ತ ನಿಮ್ ಗಾಡಿ ಒಳಗ ನನ್ ಹೊರ ಕರ್ಕೊಂಡ್ ಬಂದಿರಲ್ಲ, ಅದಕ್ಕ. ಮೊದ್ಲೇದ್ ನೆಪ್ ಮಾಡ್ಕೊ. ನೀ ಕಾಲೇಜ್ಗೆ ಹೋಗ ಬಸ್ ತಪ್ಪಿಸಿ ನಾನು ಗಾಡಿ ಒಳಗ ಓಡೇಳಿ ಬರ್ತಿದ್ದೆ. ನೀನ್ ರಂಬೀಶ್ ನಾ ಕಾಲೇಜ್ಗಿಂತ ಬರ್ತಿದ್ದೆ. ಯಾಕದನ್ನೆಲ್ಲ ಮರ್ತಿಯನ? ಅವಾಗನ ಬೇರೆ ಇದೆ, ಇವಾಗ ಗಂಡಾಗಿರಲ್ಲ, ಇವಾಗ ಅಡ್ಡಾಡಕ್ ಬಾಳ ಖುಷಿ ಆಗ್ತದೆ. ಅವತ್ತು ಮದ್ವಿ ಮಂಟಪದಿಂದ ನೀ ಏನು ಓಡಿ ಬರ್ಲಿಕ್ಕಂದ್ರ ನಾ ಏನೇನು ಗಂಡ ಹಾಕಿದ್ದಿಲ್ಲ, ನೀ ಅಂತ ನಾನು ಏನ್ ಆಗ್ತಿದ್ದಿಲ್ಲ. ನಾ ಧೈರ್ಯ ಮಾಡೇನಿ ಅಂತೇಳಿ ನನ್ನ ಹುಡುಗನ ನಾ ಪಡ್ಕೋದ. ಏನೇ ಪದ್ಮಿನಿ, ನಿನಗ ಇಂಥ ಪರಿಸ್ಥಿತಿ ಬಂತ? ಏನ್ ಮಾತಾಡಕತ್ತೀರಿ ನೀವು? ನಿಮ್ ಮನ್ಯಾಗ ನೋಡಿದ್ರೆ ನೀವು ರಾಣಿಯಂಗೆ ಬೆಳೆದಾಕಿ, ಇಲ್ಲಿ ನೋಡಿದ್ರ ಇಂಥ ಕೆಲ್ಸನಾ? ಏಹೆ, ನನ್ ಗಂಡನ ಮನೆಯೊಳಗ ನಾ ಕೆಲ್ಸ ಮಾಡೋದು ಏನ್ ತಪ್ಪೈತಿ? ನಿನ್ನ ಗಂಡನ ಮನಿ, ನಿನ್ನ ಗಂಡ ನನ್ ತಮ್ಮ ಏನಾರ ಆಗಿದ್ನಂತಂದ್ರ ನಿನ್ನ ಕೈಯಾಗ 4 ಕೆಲಸಗಾರ ಇರ್ತಿದ್ರ. ನನ್ನ ಗಂಡ ನನ್ಗ ಏನು ಕಮ್ಮಿ ಇಟ್ಟಿಲ್ಲ, ರಾಣಿ ಹಂಗನೇ ಇಟ್ಟಾನ. ನೋಡಿದ್ರ ಗೊತ್ತಾಕೈತಿ, ನಿನ್ನ ರಾಣಿ ಹಂಗ ಇಟ್ಟಾನ. ಅದಕ್ಕ ನಾನು ಅವ್ರನ್ನ ಇಷ್ಟಪಟ್ಟ ಮದ್ವಿ ಆಗಿದ್ದ. ಇನ್ನೂ ಕಾಲ ಮಿಂಚಿಲ್ಲ, ನನ್ ತಮ್ಮ ನಿನಗೆ ಹೆಂಗಾದ್ರು ತಾಳಿ ಕಟ್ಟಾನ. ಈಗ ಮನಸ್ಸು ಮಾಡಿದ್ರು ನಮ್ಮ ಮನಿ ಬರ್ಬೋದು. ಏಯ್, ನೀರ್ ತೊಗೊಂಡ್ ಲಘು ಬರಕ್ ಬರುದಿಲ್ಲ? ಏನಪ್ಪ ಅರಮನೆ ಅರಿಗಿಳಿ ತಂದು ಅದ್ದನ ಕೈಯಾಗ ಕೊಟ್ಟಂಗಾಗೈತಲ್ಲ. ನಿಮ್ ಜೊತೆ ನಮ್ದೇನು ಮಾತಿಲ್ಲ ಕಟ್ಟಿಲ್ಲ, ಸುಮ್ಮನೆ ಏನ್ ಕೇಂದ್ರ ಮತ್ತೆ ಬೇಡ ಬರ್ಲಿ. ಏ ಹುಡ್ಗ, ನೀ ನನ್ನ ಕನ್ಸಿಗೆ ಕಳ್ಳ ಹಾಕಿರ್ಬೋದು, ಆದ್ರಣ ನಿನ್ನ ಬಾಳೆಕ ಮಣ್ಣು ಹಾಕ್ತೀನಿ. ಅರ್ಥ ಮಾಡ್ಕೊಂಡು ಬಾಳೆ ಮಾಡೋ ಹೆಂಡತಿ ಮಗಳಾಗಿರುವಾಗ ನಮ್ನ ಯಾರೇನು ಮಾಡಕ್ಕಾಗಲ್ರಿ.
ಮಾಡ್ಕೊಂಡು ಹೆಂಡತಿ ಮ್ಯಾಗ ಅಷ್ಟು ನಂಬಿಕಿನ? ನಿಮ್ಮ ಮಗಳು ಸುಖದಾಗದಾಳ ಅಂತೇಳಿ ನೀವು ಬಾ ಖುಷಿಯಿಂದನೇ ಇರ್ಬೋದು. ನೀವೆಷ್ಟು ಖುಷಿಯಿಂದ ಅದಿರಲ್ಲ ಅಷ್ಟು ನನ್ನ ಹೊಟ್ಟಿ ಹುರಿಯಾಕತೈತಿ. ಇದ್ದವ್ರು ಯಾಕ್ರಿ ಇನ್ನೊಬ್ರು ನೋಡಿ ಸಂಕಟ ಪಡ್ತೀರಿ? ನಿಮ್ಮ ಮಗಳ ಗಂಡನ ಮನಿ ಸುಖ ಮಧ್ಯಾಹ್ನ ಬಿಸಿಲಿದ್ದಂಗ. ಅಂದ್ರ ಅತಿ ಗಂಡನ ಮನ್ಯಾಗ ಚಂದ ಇರಾಕ ನಾ ಬಿಡಂಗಿಲ್ಲ. ಯಾಕಂದ್ರ ನಮ್ಮ ಮನಿ ಮರ್ಯಾದೆ ತೆಗ್ದಾಳಕಿ. ನಿಮ್ಮ ಜೋಡಿ ಒಗತನ ಹರ್ಕೊಂಡ ಮೇಲೆ ನಮಗ ನಿಮಗ ಸಂಬಂಧನ ಇಲ್ಲ, ಮತ್ತ್ಯಾಕಿ ಹಗೆತನ ಸಾಧಿಸಾಕತ್ತೀರಿ? ಇದ್ರ ಮುಂದ ಯಾವ ಸಂಬಂಧನೂ ಇಲ್ಲ. ಯಾಕಂದ್ರ ಬರೋದು ಬರ್ಲಿಲ್ಲ, ಅದಕ್ಕ ಸೇಡ್ ಸಾಸಾಕತ್ತೀನಿ. ಸೇಡು ನಾನು ಕೊಡ್ಸೋದಸ್ರಿ. ಅದನ್ನ ಬಿಟ್ಟು ನನ್ನ ಮಗಳಿಗೆ ಅಳಿಯಾನಿಗೆ ಒಂದು ಚೂರು ಕೂದಲ ಕೊಂಕಾಯ್ತು, ನಾ ಮನುಷ್ಯ ಆಗಿರೋದಿಲ್ಲ. ಹುಷಾರಿರಿ. ಹುಷಾರಾಗಿರ್ಬೇಕಾದಕಿ ನಾ ಅಲ್ಲ, ನಿನ್ನ ಮಗಳ ಗಂಡ. ನೀನು ನಮ್ ಜಾತಿ ಹುಡುಗಿ, ಇನ್ನೇನು ಕಾಲ ಮಿಂಚಿಲ್ಲ. ನೀನು ನಮ್ಮನೆ ಸೊಸೆಯಾಗ್ ಬಾ. ನಾವೊಬ್ಬನ ಮದುವೆಗೇನೆ ಗೊತ್ತಿದ್ದು ನಮ್ಮ ಮನೆ ಸೊಸೆಯಾಗಿ ಬಾ ಅಂತೀರಲ್ಲ. ಅವ ಒಬ್ಬ ಡ್ರೈವರ್ ಅಲ್ಲ, ಅವನ್ ಮದ್ವಿ ಮಾಡ್ಕೊಂಡು ಏನ್ ಸುಖ ಕಾಂತಿ ಅಂತ. ಅದಲ್ದ ಅವ ನಮ್ ಜಾತಿ ಹುಡುಗ. ನಮ್ಗ ಜಾತಿ ಬೇಕಾಗಿಲ್ರಿ, ಒಬ್ರಿಗೊಬ್ರು ನಾವ ಬಾಳ ಅರ್ಥ ಮಾಡ್ಕೊಂಡು. ಏನಿನ ಹುಚ್ಚಿ, ನಾಳೆ ನಿಮ್ಮ ಅಪ್ಪ ಏನ್ರ ಹೆಚ್ಚು ಕಮ್ಮಿ ಆಗಿ ಸತ್ತಂತಂದ್ರ ಇಡೀ ಆಸ್ತಿ ಎಲ್ಲ ಅವಂಗ ಆಕೈತಿ. ಅದ ಆಸ್ತಿ ಒಳಗ ನಾವು ಸಮಾನರಾಗಿದ್ದೀವಿ. ನಮ್ ತಮ್ಮನ್ ಮದ್ವಿ ಮಾಡ್ಕೊಂಡ್ರ ಎಲ್ಲಾ ಚಲೋ ಆಕೈತಿ, ಎಲ್ಲಾರು ಖುಷಿಯಿಂದ ಇರ್ತಾರ. ಹುಟ್ಟ ಅರ್ಬಿ ಮೇಲೆ ಮನಿ ಬಿಟ್ಟು ಬಂದೇನಿ, ಅಪ್ಪನ ಆಸ್ತಿ ಮೇಲೆ ಆಸೆ ಪಡೆಯಲ್ಲ. ನೀ ಆಸೆ ಪಡಂಗಿಲ್ಲವಾ? ಆದ್ರ ನಿನ್ ಗಂಡ ಆಸೆ ಪಟ್ಟ ನಿನ್ ಮದ್ವೆ ಆಗ್ಯಾನ. ನನ್ ಗಂಡ ಅಂತವಲ್ರಿ, ನೀವೇನು ಹೇಳಕ್ ಹೋಗ್ಬೇಡ್ರಿ. ನನ್ನ ಮಾತು ನೀ ಏನ್ರ ಕೇಳ್ತಂದ್ರ ನಿನ್ನ ಗಂಡಿಗೆ ಏನ್ರ ಮಾಡ್ ಸಹ ಹೊಡಿತೀನಿ. ಈ ಕರ್ಮನಿ ಕಿತ್ ಹೋಗದ ನನ್ ತಮ್ಮನ ಕಡೆಯಿಂದ ಮತ್ತೆ ತಾಳಿ ಕಟ್ಟಿಸ್ಬೇಕಾಗತ್ತ. ಏನಾಗ್ಯದ ಮತ್ ನಿನಗ? ಅವ್ರು ನಮ್ ಬಗ್ಗೆ ಹಂಗ್ಯಾಕ್ ಮಾತಾಡಿದ್ರು? ಯಾರ ಗೌಡ್ತಿ? ಅಷ್ಟಕ್ಕ ನೀ ಇಷ್ಟು ತಲೆ ಕೆಡ್ಸೊಂಡಿ? ಅವ್ರ ಸಿಟ್ಟು ಅವ್ರು ಬಿತ್ತಿದ್ದ, ನೀ ಯಾಕಿದಿ ಹುಡ್ಕೋತಿ? ಅವ್ರು ರೊಕ್ಕಿದ್ದವ್ರು ಆಗ್ತಾರ, ನನ್ನ ನಿನ್ನ ದೂರ ಮಾಡೋದಿಲ್ಲಲ್ಲ ಅವ್ರು. ಕೂಡಿದ ಮಂದ್ಯಾಗ ನಿನ್ನ ಕರ್ಕೊಂಡ್ ಬಂದಿ, ನೀ ನನ್ನ ಜೋಡ್ ಬಂದಿ, ಅವಾಗ ಧೈರ್ಯ ಇತ್ತ. ಈಗ ಯಾಕ ಎಲ್ಲಿ ಹೋಯ್ತಾ ಧೈರ್ಯ? ಅವಾಗಿನ ಜೀವನನೇ ಬೇರೆ, ಇವಾಗಿನ ಜೀವನನ ಬೇರೆ. ಇವಾಗ ನೀವು ನನ್ ಗಂಡ, ನಾ ನಿಮ್ ಹೆಂಡತಿ. ಗಂಡ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತೈತ್ಯ, ಮತ್ತಾಕಿದಿ ಹುಡ್ಕೊಳದ? ಇಬ್ರು ಒಳಗ ಯಾರಿಗಾರ ಹೆಚ್ಚ ಕಮ್ಮಿ ಆತಂದ್ರ ನಾ ಬದುಕು ಉಳಿಯೋದಿಲ್ರಿ. ಈಗ ಮದುವೆ ಆಗೈತಿ, ಇಬ್ರು ಚಂದ ಬಾಳೆ ಮಾಡಾಕತ್ತೀವಿ, ಗುಡ್ಯಾಕೂತಿ ಎಂತ ಮಾತ್ ಮಾತಾಡ್ತಿಪ್ಪ. ರೀ, ನೀವು ಗಾಡಿ ತಗೊಂಡ್ ಹೋಗಿರ್ತೀರಿ, ಕಣ್ ಬೆಳಕಿಲೆ ಮನಿ ಬರುತ್ತದ. ಇಲ್ಲಿ ನಿನ್ನ ಯಾಕೆ ಕರ್ಸಿನ ಅಂತಂದ್ರ ಇಷ್ಟು ದಿನ ಏನಕ್ಕೆ ಜೋಡಿ ಸಂಸಾರ ಮಾಡ್ಯಾ ಮಾಡೋತು. ನಿನ್ನ ಮುಂದ ಆಕಿನಿಂದ ನೀ ದೂರಿರು, ಇಲ್ಲ ಅಂತಂದ್ರ ನಿನ್ನ ಜೀವಕ್ ಮನ ಕೂತೈತೆ. ನಿಮ್ಮ ಗೊಡ್ಡ ಬೆದರಿಕೆಗೆ ಹೆದರಿ ಕಟ್ಕೊಂಡ್ ನಿಂತಿ ನಡು ನೀರ ಕೈ ಬಿಡುವಂತ ಮನುಷ್ಯನ ಅಲ್ರಿ. ಅದೇನೋ ತ್ರಾಸ್ ಬರ್ಲಿ, ಏನೋ ಬೆದರಿಕೆ ಬರ್ಲಿ, ಆಕಿನ ಜೊತೆನೆ ಇದ್ದ ಬಾಳೆ ಮಾಡ್ತೀನಿ. ಬಿಸಿ ರಕ್ತ ಎದ್ರ ಹಾಕೊಳಕು ತಯಾರದಿ, ಹಂಗ ನಿನ್ನ ಜೀವ ಬಿಡಾಕು ನೀ ತಯಾರಿರ. ಮುಗಿದು ಬತ್ತಂದ್ರ ನಾನು ಒಂದಿನ ಬುತ್ತಿ ಕಟ್ಟಬೇಕು, ನೀವು ಒಂದಿನ ಬುತ್ತಿ ಕಟ್ಟಬೇಕು. ಅಂಜಿಕೆ ಆಗ್ತೀರೇನ್ರಿ? ಅನಿಬಾರ್ದಾಗ ಆಕಿನ ಕಡಿತಕ ಇರ್ಬೇಕಂದ್ರೆ ಇದ್ದಿರ್ತಾಳ, ಇಲ್ಲಾಂದ್ರ ನಾ ಆಕಿನ ಗಂಡ ಇರ್ಬೇಕಂದ್ರೆ ಇದ್ದಿರ್ತೀನಿ. ನೀವೇನ ಕುತಂತ್ರ ಮಾಡಿದ್ರು ನಮ್ ಕೈಯಾಗ ನಿಮ್ ಕೈಯಾಗ ಏನು ಇಲ್ಲ. ಅಲ್ಲಿದನ್ಲ ಒಬ್ಬ ದಂಡಿಗೆ ಹಚ್ಚವ, ಯಾಕಂದ್ರ ಬಾಸಿಂಗ್ ಕಟ್ಕೊಂಡಾಕಿ ಬಿಟ್ಟು ನನ್ನ ಮಗ್ಳು ನನ್ನ ಮದುವೆಯಾಗಿ ಬಂದ ಅಂದ್ರ ಇಟ್ರ ಮ್ಯಾಗ ತಿಳ್ಕೊರಿ, ಆ ದೇವ್ರು ಎಷ್ಟು ವಿಚಿತ್ರ ಬದಿರ್ತಾನಂತೇಳಿ. ನನ್ನ ಆಸೆ ಕನಸಿಗೆ ನೀನು ಮುಳ್ಳು ಬಡ್ದಿ, ನಿನ್ನ ಅಷ್ಟು ಸುಲಭವಾಗಿ ಬದುಕಕ್ ಬಿಡಂಗಿಲ್ಲ. ಇಂಥ ಒಣ ಮಾತಾಡಕ್ಕೆ ಇಲ್ಲಿ ಕರ್ಸಿದ್ರ ನಾ ಬರ್ತಿದ್ದಿಲ್ಲ. ಏನೋ ದೊಡ್ಡವರನ್ನು ಸಂಬಂಧ ಬಂದೀನಿ, ಆದ್ರೆ ಇಂಥ ಮಾತು ಕೇಳುವಷ್ಟು ಪುರುಷತ್ ನನಗಿಲ್ರಿ. ಬಾಡಿಗೆದವ್ ಬರ್ತೀನಿ. ನಿಮ್ಮ
ನಿಮ್ಮ ಅಕ್ಕವರು ಏನು ಸೇಡ್ ಸಾಧಿಸ್ತಾರ ನಮಗೆ ಗೊತ್ತಿಲ್ಲ. ನಮ್ಮ ಅವರ ಮುಂದೆ ಈಕಿನ ಮುಂದೆ ಬಾಯಿ ಬಂದಂಗೆ ಮಾತಾಡ್ತಾರತ್ತ. ನಮ್ದಂತರೂ ತಪ್ಪಿಲ್ಲ. ನಾವು ಒಬ್ರಿಗೊಬ್ರು ಭಾಳ ಇಷ್ಟಪಟ್ಟಿದ್ದೀವಿ, ಮದುವೆ ಆದೀವಿ. ಸ್ವಲ್ಪ ನಿಮ್ಮ ಅಕ್ಕರಿಗೆ ನೀವೇ ತಿಳಿಸಿದ್ರೆ ಚಲೋ ಆಗ್ತದೆ ನೋಡ್ರಿ. ಇದ್ರಾಗ ನಂದೇನೋ ತಪ್ಪಿಲ್ರಿ. ನಮ್ಮ ಅಕ್ಕ ಹಿಂಗೆ ಮಾತಾಡ್ತಾಳೆ ಅಂತೇಳಿ ನನ್ನ ಬಗ್ಗೆ ನೀವೇನೋ ತಪ್ಪು ತಿಳ್ಕೊಬೇಡ್ರೆ. ಈಕೆ ನನ್ನ ಮೇಲೆ ಜೀವನ ಇಟ್ಕೊತಾಳ. ನನ್ನ ಜೀವಕ್ಕೆ ಏನಾರ ಹೆಚ್ಚು ಮಾದಿರ್ತೈತೆ ಎದಿ ಹೊಡ್ಕೊಂಡಂಗೆ ಮಾಡಾಕತ್ತಾಳ. ಆದ್ರೆ ನಿಮ್ಮ ಅಕ್ಕರಿಗೆ ನೀವು ತಿಳಿಸಿಡೋದು ಭಾಳ ಚಲೋ. ಯಾಕಂದ್ರೆ ಒಬ್ರಿಗೊಬ್ರು ಬಿಟ್ಟಿರ್ಲಾರ್ದವ್ರಿ ನಾವು. ನಿಮ್ಮಿಬ್ಬರು ಜೋಡಿ ಚಂದ ಅದ. ನೀವು ಹಿಂಗೆ ನಕ್ಕೋತಾ ಇರ್ರಿ, ನಾ ಎಲ್ಲ ನಮ್ಮ ಅಕ್ಕ ಹೇಳ್ತೇನೆ. ನನ್ನ ಗಂಡನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿಮ್ಮ ಅಕ್ಕರಂತೂ ಮನುಷ್ಯತ್ವದಾಗ ಇಲ್ಲ. ಇದ್ರಾಗ ಮೊದಲೇ ತಪ್ಪು ನಿಮ್ದ ರೀ. ಗಟ್ಟಿ ಹೇಳ್ಕಿತ್ತ ಮೊದ್ಲೇ ನೀವು ಏನಾದ್ರೂ ಮಾಡಿ ಅವ್ನು ಲಗ್ನ ಆಗಿದ್ರ ಈ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ಆಕಿದೇನು ತಪ್ಪಿಲ್ರಿ. ಆಕಿ ನನ್ನ ಮುಂದೆ ರಗಡೆ ಹೇಳಿದ್ಲು. ಆದ್ರೆ ನನಗೆ ಧೈರ್ಯ ಇರಲಿಲ್ಲ, ಕರ್ಕೊಂಡು ಹೋಗೋ ಮನಸ್ಸು ಮಾಡಲಿಲ್ಲ. ಆದ್ರೆ ಮಿಕ್ಕಿ ಬಂದ್ಮ್ಯಾಗ ಇಬ್ಬರು ಮದುವೆ ಅದೇವಿ, ಈಗ ಚಂದ ಅದೇವಿ. ನಾವೆಲ್ಲ ಚಂದ ಅದೇವಿ. ಆದ್ರೆ ನಿಮ್ಮ ಅಕ್ಕರ್ದು ಅಷ್ಟ ಅಂಜಿಕೆ ನಮಗೆ. ಗಂಡ ಹೆಂಡತಿ ನಡ್ಬರಕ್ಕ ಯಾರು ಅಡ್ಡ ಬಾರ್ದ್ರಿ. ನೀವಿಬ್ರು ಖುಷಿಯಿಂದ ರೀ. ಅದೇನು ಬರ್ತದ ಎಲ್ಲ ನೋಡ್ಕೋತೀನಿ. ಈಗಾರ ಧೈರ್ಯ ಬಂತಲ್ಲ.